ಸಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ 120ನೇ ಅಧ್ಯಾಯದಲ್ಲಿ ವಿಚಾರ ಮಾಡ್ತಾಯಿದ್ದೀವಿ. ಇಂದಿನ ಕ್ಲಾಸಲ್ಲಿ ಪಾಂಡುವಿಗೆ ಜಿಂಕೆ ರೂಪದಲ್ಲಿದ್ದ ಋಷಿ ಪತ್ನಿಗಳು ಆ ಋಷಿ ಶಾಪ ಕೊಟ್ಟಿದ ಮೇಲೆ ವೈರಾಗ್ಯ ಹೆಚ್ಚಾಗ್ಬಿಟ್ಟು ತಪಶ್ಚರ್ಯ ಮಾಡಿ ಆ ಪರ್ವತದಲ್ಲಿ ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮಾಡ್ತಾಯಿದ್ರೆ ಅಲ್ಲಿ ಋಷಿಗಳು ಬ್ರಹ್ಮಲೋಕಕ್ಕೆ ಅಲ್ಲಿ ಹೋಗ್ತಾ ಇರ್ತಾರೆ ಮೇಲೆ ಹತ್ತಿ. ಮತ್ತು ಇವರು ಕೂಡ ಗಂಡ ಕುಂತಿ ಮಾದ್ರಿ ಮತ್ತು ಪಾಂಡು ಕೂಡ ಅವರು ಹಿಂದುಗಡೆನೇ ಹೋಗ್ತಾಯಿದ್ರೆ ಅವರೆಲ್ಲ ಋಷಿಗಳು ಯಾಕಪ್ಪ ಇವರೆಲ್ಲ ಸಾಮಾನ್ಯ ಮನುಷ್ಯರಲ್ಲ, ಅಷ್ಟು ಮೇಲಕ್ಕೆ ಬರೋದಕ್ಕಾಗೋದಿಲ್ಲ, ಏನು ನಿನ್ನ ಸಮಸ್ಯೆ ಅಂತ ಕೇಳಿದಾಗ ನನಗೆ ಪುತ್ರ ಪ್ರಾಪ್ತಿ ಆಗಬೇಕಂತಿದೆ, ಇಷ್ಟಕ್ಕೂ ನಮಗೆ ಪುತ್ರ ಯೋಗ ಇದೆಯಾ ಇಲ್ಲವಾ, ಇಲ್ಲ ನನಗೆ ನಾನು ಆ ವಿಷಯದಲ್ಲಿ ಮತ್ತೆ ನಾನು ನರಕಕ್ಕೆ ಏನಾದರೂ ಹೋಗಬೇಕಾಗುತ್ತಾ ಅಂತ ಪ್ರಶ್ನೆ ಕೇಳಿದಾಗ ಈಗ ಅವರು ಉತ್ತರ ಕೊಡ್ತಾರೆ. ಈಗ ಋಷಿಗಳು, ನರವ್ಯಾಘ್ರಣೆ, ನಿನಗೆ ಖಂಡಿತವಾಗಿಯೂ ಸಂತಾನ ಪ್ರಾಪ್ತಿಯಾಗ ಯೋಗವಿದೆ. ನಿಷ್ಕಳಂಕವಾದ ಸಕಲ ಸುಯೋಗಗಳಿಂದ ಕೂಡಿದ ದೇವ ಸದೃಶವಾದ ಸಂತಾನವು ಲಭಿಸುವುದು. ಇದನ್ನು ನಾವು ಜ್ಞಾನದೃಷ್ಟಿಯಿಂದ ನೋಡಿ ಹೇಳುತ್ತಿದ್ದೇವೆ. ದೈವವು ತೋರಿದ ಮಾರ್ಗದಲ್ಲಿ ಕಾರ್ಯ ಮಾಡು ಅಂತ. ಅವರೆಲ್ಲ ತ್ರಿಕಾಲ ಜ್ಞಾನಿಗಳಾಗಿರ್ತಾರೆ ಯೋಗಿಗಳು. ಅಂಥವರು ಭವಿಷ್ಯತ್ತನ್ನು ನೋಡಿಬಿಟ್ಟು, ಪಾಂಡುರಾಜ ನೀನು ಚಿಂತೆ ಮಾಡಬೇಡ, ನಿನಗೆ ದೇವತೆಯ ಕೃಪೆಯಿಂದ ನಿನಗೆ ಒಳ್ಳೆಯ ಮಕ್ಕಳಾಗ್ತಾರೆ ಅಂದ್ಬಿಟ್ಟು ಹೇಳ್ತಾರೆ. ಈಗ ಬುದ್ಧಿವಂತನಾದ ಮನುಷ್ಯನು ವ್ಯಗ್ರತೆಯನ್ನು ಬಿಟ್ಟು ಕ್ಲೇಶವಿಲ್ಲದೆ ಅಭಿಷ್ಟವಾದ ಫಲವನ್ನು ಹೊಂದಲು ಸಾಧ್ಯವಿದೆ. ಆದ್ದರಿಂದ ಫಲ ಉಂಟೆಂದು ನಿಶ್ಚಯವಾಗಿ ಮೇಲೆ ನೀನು ಫಲವನ್ನು ಹೊಂದಲು ಕಾರ್ಯ ಮಾಡುವುದು ಯುಕ್ತವಾಗಿದೆ. ನೀನು ನಿಶ್ಚಯವಾಗಿಯೂ ಸುಪುತ್ರವಂತನಾಗುವುದರಲ್ಲಿ ಸಂಶಯವಿಲ್ಲ. ನೀನು ಪ್ರಯತ್ನಗಳೇನು ಮಾಡ್ತಾ ಇರಬೇಕು ಅಂತ ಹೀಗೆಂದು ಹೇಳಿ ಮಹರ್ಷಿಗಳು ಪತ್ನಿ ಸಮೇತನಾದ ಪಾಂಡುವನ್ನು ಅಲ್ಲಿಯೇ ಬಿಟ್ಟು ಮುಂದೆ ತೆರಳಿದರು. ನೀವೇನು ಬ್ರಹ್ಮಲೋಕಕ್ಕೆ ಬರೋಕ್ಕಾಗಲ್ಲ ಈ ಶರೀರದಿಂದ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡ್ಬಿಡಿ ಅಂದ್ಬಿಟ್ಟು, ಕಷ್ಟ ಆಗುತ್ತೆ. ಅಲ್ಲಿ ಹಿಮಾಲಯದಲ್ಲಿ ಬೆಟ್ಟ ಹತ್ತಾ ಇದ್ರೇ ಮತ್ತೆ ಅಷ್ಟೊಂದು ಈಸಿ ಇರೋದಿಲ್ಲ ದಾರಿಗಳೆಲ್ಲ. ಮತ್ತು ಪಾಂಡುವಿಗೆ ಮಹರ್ಷಿಗಳು ಹೇಳಿದಂತೆ ಸಂತಾನ ಪ್ರಾಪ್ತಿಯ ಯೋಗವಿದೆ. ಆದರೆ ಋಷಿಯ ಶಾಪದ ಕಾರಣದಿಂದ ಪತ್ನಿಯೊಡನೆ ಸಮಾಗಮಕ್ಕೆ ಅವಕಾಶವಿಲ್ಲ. ಮಕ್ಕಳಾಗುವ ರೀತಿಯಾದರೂ ಹೇಗೆ? ಪಾಂಡು ಇದನ್ನೇ ಯೋಚಿಸುತ್ತಾ ಕುಳಿತನು. ಕುಂತಿಯನ್ನು ಏಕಾಂತದಲ್ಲಿ ಸಮಾಲೋಚನೆಗಾಗಿ ಕರೆದು ಹೇಳಿದನು. ರಾಜಕುಮಾರಿಯೇ, ಈ ಆಪತ್ಕಾಲದಲ್ಲಿ ಮಕ್ಕಳನ್ನು ಪಡೆಯಲು ಆಪದ್ಧರ್ಮ ವಿಹಿತವಾದ ಯಾವುದಾದರೂ ಮಾರ್ಗವನ್ನು ಸಮರ್ಥಿಸಿ ಹೇಳು ಅಂತ ಕುಂತಿಯನ್ನು ಕೇಳ್ತಾನೆ. ಮತ್ತು ಕೀರ್ತಿಗೂ ಧರ್ಮಕ್ಕೂ ಪುತ್ರನೇ ಮೂಲ ಕಾರಣವೆಂದು ಧರ್ಮಜ್ಞರಾದವರು ಹೇಳುತ್ತಾರೆ. ಯಜ್ಞಯಾಗಾದಿಗಳು, ದಾನ ಧರ್ಮಗಳು, ವ್ರತ ನಿಯಮಾದಿಗಳು ಇವುಗಳ್ಯಾವುವೂ ಮಕ್ಕಳಿಲ್ಲದವನಿಗೆ ಪಾವಿತ್ರ್ಯವನ್ನುಂಟು ಮಾಡುವುದಿಲ್ಲವೆಂದು ಹೇಳುತ್ತಾರೆ. ಆದ್ದರಿಂದ ನಾನು ಎಷ್ಟೇ ಕಠಿಣವಾದ ತಪಶ್ಚರಣೆ ಮಾಡಿದರೂ ಅಪುತ್ರವಂತನಾದುದರಿಂದ ಒಳ್ಳೆಯ ಲೋಕಗಳು ಸಿಕ್ಕಲಾರವೆಂಬುದು ನಿಶ್ಚಯ. ಮುಂದಿನ ಪುಂನಾಮಾತ್ ನರಕಾತ್ ತ್ರಾಯತೆ ಇತಿ ಪುತ್ರ ಅಂತಾರೆ. ಪುತ್ರ ಅಂದ್ರೇ ಅವನು ನರಕಾದಿಗಳಿಂದ ತಪ್ಪಿಸೋನು ಅಂದ್ಬಿಟ್ಟು. ಯಾಕಂದರೆ ವಂಶ ಪರಂಪರೆಯಿಂದ ಅವನು ಪುಣ್ಯಕರ್ಮಗಳು ಪಿತೃಕರ್ಮಗಳು ಮಾಡ್ತಾಯಿದ್ರೆ ಅವರಿಗೆ ಮೋಕ್ಷ ಸಿಗುತ್ತೆ ಅಂದ್ಬಿಟ್ಟು. ಮತ್ತು ದೇವಿ, ನಾನು ಜಿತೇಂದ್ರಿಯನಲ್ಲ, ಕ್ರೂರಕರ್ಮಿಯು. ತತ್ಫಲವಾಗಿಯೇ ಸುರತಿ ಕ್ರಿಯೆಯಲ್ಲಿ ನಿರತವಾಗಿದ್ದ ಜಿಂಕೆಯನ್ನು ಕೊಂದು ಮೃಗರೂಪನಾಗಿದ್ದ ಮಹರ್ಷಿಯ ಶಾಪಕ್ಕೊಳಗಾಗಿ ಪ್ರಜನ ಶಕ್ತಿಯನ್ನೇ ಕಳೆದುಕೊಂಡು ಬಿಟ್ಟಿರುವೆನು. ಮಕ್ಕಳ ವಿಷಯವಾಗಿ ಶ್ರುತಿ ಸ್ಮೃತಿಗಳು ಅಭಿಪ್ರಾಯವೇನೆಂಬುದನ್ನು ಹೇಳುವೆನು. ಕೇಳು, ಯಾವುದು ಈ ಸಮಯದಲ್ಲಿ ವಿಹಿತ ಎಂಬುದನ್ನು ನೀನೇ ಪರ್ಯಾಲೋಚಿಸು ಅಂದ್ಬಿಟ್ಟು. ತಪ್ಪು ಮಾಡಿಬಿಟ್ಟಿರ್ತಾನೆ ಜಿಂಕೆ ರೂಪದಲ್ಲಿರೋ ಋಷಿಗಳನ್ನು. ಅಂಥ ಸಮಯದಲ್ಲಿ ಕ್ರಿಯಾ ಸಮಯದಲ್ಲಿ ಬಾಣ ಬಿಟ್ಟಿರ್ತಾನೆ. ಆದ್ದರಿಂದ ಆ ಶಾಪದಿಂದ ಹಿಂಗೆಲ್ಲ ಆಗಿದೆ. ಅದು ತಪ್ಪು. ಯಾವುದೇ ಆಗಲಿ ಅಂಥ ಕ್ರೂರ ಕರ್ಮಗಳು ಮಾಡೋಕ್ಕೆ ಹೋದಾಗ ಅದಕ್ಕೆ ಫಲವಾಗಿ ಈತನಿಗೆ ಅಂಥ ಪರಿಸ್ಥಿತಿ ಬಂದಿದೆ.
ಇವಾಗ ಶಾಸ್ತ್ರದಲ್ಲಿ ಕೆಲವೊಂದು ಪದ್ಧತಿಗಳಿದ್ದಾವೆ ಮಕ್ಕಳನ್ನು ಹೊಂದುವ 12 ಪದ್ಧತಿಗಳು. ಕುಂತಿ, ಮನುಷ್ಯನಿಗೆ 12 ರೀತಿಯಲ್ಲಿ ಮಕ್ಕಳಾಗಲು ಸಾಧ್ಯವಿದೆ. ಇದರಲ್ಲಿ 6 ರೀತಿಯ ಮಕ್ಕಳನ್ನು ಜ್ಞಾತಿಗಳೆಂದು, ಅಂದರೆ ಸಂಬಂಧಿಗಳಂತ, ಆಸ್ತಿ ಪಾಸ್ತಿಗಳಿಗೆ ಹಕ್ಕುಳ್ಳವರೆಂದು ಹೇಳುತ್ತಾರೆ. ಉಳಿದ 6 ರೀತಿಯ ಮಕ್ಕಳನ್ನು ಕೇವಲ ಜ್ಞಾತಿಗಳೆಂದು ಮಾತ್ರ ಪರಿಗಣಿಸುತ್ತಾರೆ. ಇವರಿಗೆ ವಂಶ ಪಾರಂಪರ್ಯವಾದ ಆಸ್ತಿ ಪಾಸ್ತಿಗಳು ಅಥವಾ ಸ್ಥಾನಮಾನಗಳು ಹಕ್ಕಿರುವುದಿಲ್ಲ. ಟೋಟಲ್ 12 ಪ್ರಕಾರದಲ್ಲಿ ಮಕ್ಕಳು ಹುಟ್ಟುವ ಪದ್ಧತಿಯನ್ನು ಹೇಳ್ತಾರೆ. ಅದರಲ್ಲಿ 6 ಪದ್ಧತಿಯಲ್ಲಿ ಹುಟ್ಟಿದವರಿಗೆ, ಆ ಕ್ರಿಯೆ ಮಾಡಿದವರಿಗೆ ಅವರು ತಂದೆಯವರಿಗೆ ಆಸ್ತಿಗೂ ಹಕ್ಕುದಾರ ಆಗ್ತಾರೆ. ಇನ್ನೊಂದು 6 ಪ್ರಕಾರ ಅವರು ಆಸ್ತಿಯಲ್ಲಿ ಹಕ್ಕಿರೋದಿಲ್ಲ ಅಂದ್ಬಿಟ್ಟು. ಮೊದಲನೇದು, ಶಾಸ್ತ್ರೋಕ್ತ ವಿಧಿಯಿಂದ ವಿವಾಹಿತಳಾದ ಧರ್ಮಪತ್ನಿಯಲ್ಲಿ ಜನಿಸುವನು ಸ್ವಯಂ ಜಾತ. ನಾರ್ಮಲ್ಲಾಗೆಲ್ಲ ಹೆಂಗೆ ಹುಡ್ತಾಯಿದ್ದಾನೆ ಅವನು ಸ್ವಯಂ ಜಾತ ಮಗ ಅಂತ. ತನ್ನ ಭಾರ್ಯೆಯಲ್ಲಿ ಮಹಾಪುರುಷನೊಬ್ಬನ ಅನುಗ್ರಹದಿಂದ ಮಕ್ಕಳನ್ನು ಪಡೆಯುವುದು ಪ್ರಣೀತ ಅಂತ. ಈಗ ಮಕ್ಕಳಿಗೆ ಹೊಂದುವ ಸಾಧ್ಯತೆಯೇ ಇರೋದಿಲ್ಲ. ಈಗ ಕಾಶಿರೆಡ್ಡಿ ನಾಯನ ಅವ್ರ ಚರಿತ್ರೆಯಲ್ಲಿ ಬರುತ್ತೆ. ಅಲ್ಲಿ ಒಂದು ಗುಡಿನಲ್ಲಿ ಯಾವುದೋ ಒಂದು ಊರಲ್ಲಿ ಬ್ರಾಹ್ಮಣ ಹೆಂಡತಿ, ಅವರಿಗೆ ಒಬ್ಬ ಮಗ ಇರ್ತಾನೆ. ಆ ಒಬ್ಬ ಮಗ ಇದ್ರೆಗೇನ ಆ ಪ್ರಾಂತದಲ್ಲಿ ವಿಪರೀತವಾಗಿ ಇನ್ನು ಹೊಡೆದಾಡೋ ತತ್ವ ಹೆಚ್ಚಿದೆ ಅಲ್ಲ. ಯಾವುದೋ ಒಂದು ಆಸ್ತಿ ವಿಷಯ ಜಗಳಕ್ಕೆ ಬಂದುಬಿಟ್ಟಿದ್ದನ್ನು ಆ ಮಗನನ್ನು ಸಾಯಿಸಿಬಿಟ್ಟಿರ್ತಾರೆ. ಅದು ಇನ್ನೇನೆಲ್ಲ ಮದುವೆ ವಯಸ್ಸಿಗೆ ಬಂದಿರೋ ಅಂಥ ಮಗನನ್ನು ಸಾಯಿಸಿಬಿಟ್ಟಿರ್ತಾರೆ. ಇನ್ನು ಅದೇ ಸಮಯಕ್ಕೆ ಕಾಶಿರೆಡ್ಡಿ ನಾಯನ ಅವರ ಅವಧೂತರು ಅಲ್ಲಿದ್ದಾಗ ಇನ್ನು ಕೊಳೋ ಅಂತ ಬ್ರಾಹ್ಮಣನ ಹೆಂಡತಿ ಹತ್ಕೊಂಡು ನನ್ನ ಜೀವನನೇ ಹಾಳೋಗುತ್ತೆ, ನಾನು ಇನ್ನು ಯಾರ ಸಲುವಾಗಿ ಬದುಕಲಿ, ಹೇಗೆ ಬದುಕಲಿ, ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಹತ್ಕೊತಾ ಇದ್ದಾಗ, ಚಿಂತೆ ಮಾಡಬೇಡಮ್ಮ, ನೀನು ಮತ್ತೆ ಆ ಮಗನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾನೆ ಬಿಡು ಅಂತ ಆಶೀರ್ವಾದ ಮಾಡಿರ್ತಾನೆ. ಆವಾಗ 52-53 ವರ್ಷ ಆಗಿರುತ್ತೆ ಆ ವಯಸ್ಸಿನಲ್ಲಿ ಹಂಗೆ ಆಶೀರ್ವಾದ ಮಾಡಿರ್ತಾನೆ ಅಷ್ಟೇ. ಮತ್ತು ಆ ಮಹರ್ಷಿಗಳ ಆಶೀರ್ವಾದ ಅಂಥ ವಯಸ್ಸಲ್ಲೂ ಕೂಡ ಮತ್ತೆ ಪುನಃ ಗರ್ಭಧಾರಣೆ ಆಗಿ ಮತ್ತೆ ಆ ಸತ್ತಿರೋ ಮಗನೇ ಮತ್ತೆ ಹುಟ್ಟಿ ಬರ್ತಾನೆ. ಆ ಥರ ಮಹಾಪುರುಷಗಳ ಆಶೀರ್ವಾದದಿಂದ ಆ ಥರ ಮಕ್ಕಳು ಹುಡ್ತಾರೆ. ಈ ಗುಂಟೂರು MP ಸಾಂಬ ಶಿವರಾವ್ ಮಗ ರಂಗಬಾಬು ಅಂತಿದ್ದ, ಅಲ್ಲಿ ಮಾತಾ ಮಾಣಿಕೇಶ್ವರಮ್ಮ ಅವ್ರ ಹತ್ರ ಬರ್ತಿದ್ದ. ಆತನಿಗೊಂದು ಜಾತಕದಲ್ಲಿ ಮಕ್ಕಳ ಯೋಗವೇ ಇರಲಿಲ್ಲ. ಅಂಥದನ್ನು ಕೂಡ ಯೋಗಿಗಳು ಆಶೀರ್ವಾದ ಮಾಡಿ ಅವ್ರಿಗೆ ಮಕ್ಕಳಾಗೋ ಥರ ಆಶೀರ್ವಾದ ಕೊಟ್ಟಿದ್ರು, ಮತ್ತು ಮಕ್ಕಳಾಗಿದ್ದರು. ಆ ಥರ ಸಾಧ್ಯ ಇರುತ್ತೆ ಅಂತ ಮಹಾಪುರುಷರಿಂದ ಕೂಡ ಆಶೀರ್ವಾದದಿಂದ ಕೂಡ ಹುಡ್ತಾರೆ. ಮತ್ತು ತಪೋನಿಷ್ಠನಿಗೆ ಹೇರಳವಾದ ಹಣವನ್ನು ಕೊಟ್ಟು ಅವನ ಮೂಲಕ ತನ್ನ ಭಾರ್ಯೆಯಲ್ಲಿ ಮಕ್ಕಳನ್ನು ಪಡೆಯುವುದು ಪರಿಕ್ರೀತ ಅಥವಾ ಎಂಬ ಪಾಠದಂತೆ ಮಗಳ ಮಗನನ್ನು ಕೂಡ, ಮೂರನೇದರಲ್ಲಿ ಮಗಳ ಮಗನನ್ನು ಕೂಡ ದತ್ತಗೆ ತಗೊಂಡು, ಮುಂಚೆನೇ ನಮಗೆ ಹೆಂಗೂ ಗಂಡು ಮಕ್ಕಳಿಲ್ಲ, ಹೆಣ್ಣು ಮಕ್ಕಳೇ ಇದ್ರೆ ನೋಡಮ್ಮ, ನಿಮ್ಮ ಹೆಣ್ಣು ಮಕ್ಕಳಿಗೆ ನಿಮಗೆ ಹುಟ್ಟೋ ಒಂದು ಗಂಡು ಮಗನ ನಮಗೆ ಕೊಡಬೇಕಂತ ಮುಂಚೆನೇ ಮಾತುಕತೆ ಮಾಡಿಕೊಂಡು ಆ ಮಗನನ್ನೇ ವಾರಸನೆಂತೂ ಹಂಗೆ ಆ ಥರ ಕೂಡ ಇಟ್ಕೋಬೋದು ಅಂದ್ಬಿಟ್ಟು. ಮತ್ತು ತಪೋನಿಷ್ಠರಿಂದ ಕೂಡ ಮಕ್ಕಳನ್ನು ಹೊಂದಬಹುದು. ವ್ಯಾಸ ಭಗವಾನರಿಂದ ಪಾಂಡವರೆಲ್ಲ ಹುಟ್ಟಿದಂಗೆ. ಮತ್ತು ಅದನ್ನು ಪರಿಕ್ರೀತ ಅಂತಾರೆ. ಮತ್ತು ಮಗಳಲ್ಲಿ ಹುಟ್ಟಿದ ಮಗನನ್ನು ತನ್ನ ಮಗನಾಗಬೇಕು ಎಂಬ ಮದುವೆಗೆ ಮೊದಲೇ ಗೊತ್ತು ಮಾಡಿಕೊಂಡು ಅದರಂತೆ ಹುಟ್ಟಿದ ಮಗ. ಮತ್ತು 4ನೇದು, 2ನೆಯ ಬಾರಿ ಮದುವೆ ಮಾಡಿಕೊಂಡವಳ ಮಗ ಪೌನರ್ಭವ. ಮೊದಲನೇ ಹೆಂಡತಿ ಇದ್ದು ಅಲ್ಲಿ ಮಕ್ಕಳಾಗಿಂದ 2ನೇ ಮದುವೆ ಮಾಡಿಕೊಂಡು ಹುಟ್ಟಿದ ಮಗ ಪೌನರ್ಭವ ಅಂತ. ಮತ್ತು 5ನೇದು, ವಿವಾಹವಾಗುವ ಮೊದಲೇ ಸ್ತ್ರೀ ಪುರುಷರ ಸಮಾಗಮದಿಂದ ಹುಟ್ಟಿದ ಮಗನು ಅವರಿಬ್ಬರ ವಿವಾಹದ ಮೇಲೆಯೂ ಪುತ್ರನೆನಿಸುವನು. ಕಾನೀನ ಅಥವಾ ಸಹೋದರಿಯ ಮಗ ಅಂತ. ಮದುವೆಗೆ ಮುಂಚೆನೇ ಎಲ್ಲೋ ಮಗ ಹುಟ್ಟುಬಿಟ್ಟಿರ್ತಾನೆ. ಈಗ ಕರ್ಣ ಹುಟ್ಟಿದ್ನಲ್ಲ ಕುಂತಿ, ಆ ಕರ್ಣ ಕೂಡ ಇವರಿಗೆ ಸಂಪತ್ತಿಗೆ ವಾರಸನಾಗೋ ಅರ್ಹತೆ ಇತ್ತು. ಆ ಥರ ಹುಟ್ಟಿರೋ ಮಕ್ಕಳಿರ್ತಾರೆ. ಅವರು ಕೂಡ ಮಕ್ಕಳಂತ ಆಸ್ತಿಗೆ ಹಕ್ಕುದಾರರಾಗ್ತಾರೆ. ಮತ್ತು ಭರತ ಕೂಡ ಮದುವೆಗೆ ಮುಂಚೆನೇ ಅದು ಗಾಂಧರ್ವ ವಿವಾಹದಿಂದ ಹುಟ್ಟಿರ್ತಾನೆ. ಮತ್ತು 6ನೇ ಪದ್ಧತಿ, ಹೆಂಡತಿಯು ವ್ಯಭಿಚಾರಿಣಿಯಾಗಿದ್ದರೂ ನೀಚರಲ್ಲದವರ ಸಮಾಗಮದಿಂದ ಹುಟ್ಟುವವನು ಕುಂಡ ಅಂದ್ಬಿಟ್ಟು. ಇನ್ನು ವೃತ್ತಿನೇ ವ್ಯಭಿಚಾರ ವೃತ್ತಿ ಇದ್ದಾಗ ಆವಾಗ ಯಾರೋ ಒಬ್ಬರಿಂದ ಸತ್ಪುರುಷರಿಂದ ಒಳ್ಳೆಯವರಿಂದ ಹುಟ್ಟಿದ ಮಗ, ಅವನನ್ನು ಕೂಡ ಮಗ ಅಂತ ಗ್ರಹಣ ಮಾಡ್ತಾರಂತೆ.
ಜಾಬಾಲನೇ ಆ ಥರ ಪರಿಸ್ಥಿತಿ ಬಂದಿರುತ್ತೆ. ಜಾಬಾಲ ಉಪನಿಷತ್ತಲ್ಲಿ ಬರುತ್ತೆ. ಮತ್ತು 7ನೇದು, ತಂದೆ ತಾಯಿಗಳಿಂದ ದಾನವಾಗಿ ಕೊಟ್ಟಲ್ಪಟ್ಟವನು ದತ್ತಪುತ್ರ. ಇದು ಪ್ರಚಲಿತವಾಗಿದೆ. ದತ್ತಕ್ಕೆ ತಗೊಂಡ್ಬಿಡ್ತಾರೆ. ಸಂಬಂಧ ಇಲ್ಲದೆ ಇರೋದ್ರಿಂದ ಕೂಡ ದತ್ತಕ್ಕೆ ತಗೊತಾರೆ. ಆದಷ್ಟು ಸಂಬಂಧಿಕರಲ್ಲೇ ಯಾರೊಬ್ಬರು ದತ್ತಕ್ಕೆ ತಗೊತಾರೆ. ಹಣವನ್ನು ಕೊಟ್ಟು ಕ್ರಯಕ್ಕೆ ತೆಗೆದುಕೊಳ್ಳಲ್ಪಟ್ಟವನು ಕ್ರೀತ. ದುಡ್ಡು ಕೊಟ್ಟು ಸಣ್ಣ ಮಕ್ಕಳನ್ನ ಕೊಂಡ್ಕೊಡೋದು, ಆ ಥರ ಅವನನ್ನು ಮಗ ಅಂತ ಕರೀತಾರೆ. ಕುಲಗೋತ್ರಗಳು ತಿಳಿಯದೇ ಇದ್ದರೂ ಯಾವುದೋ ಕಾರಣದಿಂದ ಸ್ವೀಕರಿಸಿದ ಪುತ್ರ ಕೃತ್ರಿಮ ಅಂತ. ಕುಲಗೋತ್ರಗಳೇ ಗೊತ್ತಿರಲ್ಲ, ಯಾರು ತಂದೆ ಅನ್ನೋದು ವಿಷಯ ಗೊತ್ತಿರಲ್ಲ. ಆದರೂ ಕೂಡ ಅಂಥವ್ರನ್ನ ಸಾಕ್ಕೊಂಡ್ರೂ ಕೂಡ ಅವನನ್ನು ಕೂಡ ಕೃತ್ರಿಮ ಪುತ್ರ ಅಂತ ಸ್ವೀಕಾರ ಮಾಡ್ತಾರೆ. 10ನೇದು, ನಾನು ನಿನ್ನ ಮಗನು ಎಂದು ಹೇಳಿಕೊಂಡು ಬಂದವನು. ಯಾರಾದರೂ ನಾನೇ ನಿನ್ನ ಮಗ ಅಂತ ಹೇಳ್ಕೊಂಡು ಬಂದರೆ ಅವನನ್ನು ಮಗ ಅಂತ ಸ್ವೀಕಾರ ಮಾಡ್ಕೋಬೇಕಂತ. ಮತ್ತು ಅನ್ಯ ಪುರುಷನನ್ನು ಸೇರಿ ಗರ್ಭಧರಿಸಿದ ಸ್ತ್ರೀಯನ್ನು ವಿವಾಹದ ನಂತರ ಹುಟ್ಟುವ ಮಗ ಸಹೋಡ. ಅಂದರೆ ಯಾರೋ ಮಗ ಬಟ್ಟು ಮದುವೆ ಇನ್ನೊಬ್ಬರ ಜೊತೆ ಆಗೋಗಿರುತ್ತೆ ಅಂಥ ಪರಿಸ್ಥಿತಿಗಳು. ಅಂಥವನ್ನು ಕೂಡ ಮಗ ಅಂತ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗ್ತಾ ಇರುತ್ತೆ. ಮತ್ತು 12ನೇದು, ನೀಚ ಜಾತಿಯ ಸ್ತ್ರೀಯಲ್ಲಿ ಹುಟ್ಟಿದವನು ಜ್ಞಾತಿರೇತಸ ಅಥವಾ ಜ್ಞಾತರೇತಸಃ ಅಂತಾರೆ. ಇಲ್ಲಿ ಯಾಜ್ಞವಲ್ಕ್ಯರ ಮಿತಾಕ್ಷರಿಗಳಲ್ಲಿ ಒಂದು ಮಂತ್ರ ಬರುತ್ತೆ. ಔರಸ ಅಂದರೆ ಸ್ವಯಂ ಜಾತ, ಕ್ಷೇತ್ರಜ್ಞ ಅಂದರೆ ಪ್ರಣೀತ ಪರಿಕೃತರು. ಇವೆಲ್ಲ 12 ಪ್ರಕಾರದಲ್ಲಿ ಏನೆಲ್ಲ ಹೇಳಿದಾರಲ್ಲ, ಇದಕ್ಕೆ ಶಾಸ್ತ್ರ ಪ್ರಮಾಣ, ಉಪನಿಷತ್ ಪ್ರಮಾಣ ತೋರಿಸ್ತಾ ಇದ್ದಾರೆ. ದತ್ತ, ಕೃತ್ರಿಮ, ಗೂಢೋತ್ಪನ್ನ ಅಂದರೆ ಕುಂಡ, ಅಪವಿದ್ಧ ಅಂದರೆ ಕೃತ್ರಿಮ ರೀತಿಯಲ್ಲಿ ಮತ್ತೊಂದು ಭೇದ, ತಾನಾಗಿಯೇ ನಾನು ನಿನ್ನ ಮಗನೆಂದು ಹೇಳಿಕೊಂಡು ಬರುವವನು ಕೃತಮನೆಂದು, ತಾನಾಗಿಯೇ ಬರುವವನು ತಂದೆ ತಾಯಿಗಳಿಂದ ವಿಸರ್ಜಲ್ಪಟ್ಟು ಬಂದಿದ್ದರೂ ಅಪವಿದ್ಧನೆಂದು ಹೇಳುವರು. ಇವರು ಪುತ್ರರು ದಾಯಾದರೂ ಆಗುತ್ತಾರೆ. ಉಳಿದ 6 ಮಂದಿ ಆಸ್ತಿಪಾಸ್ತಿಗಳ ಮತ್ತು ಸ್ಥಾನ ಗೌರವಗಳು, ಹಕ್ಕು ಬಾಧ್ಯತೆಗಳಿರುವುದಿಲ್ಲ. ಈ ವಿಷಯದಲ್ಲಿ ಮತಭೇದಗಳು ಇವೆ. ಇದರಲ್ಲಿ 12ರಲ್ಲಿ ಕೇವಲ ಈ 6 ಮಂದಿಗೆ ಮಾತ್ರ ಆಸ್ತಿಯಲ್ಲಿ ಹಕ್ಕಿರುತ್ತೆ. ಮಿಕ್ಕಿದ್ದ 6 ಮಂದಿಯವರಿಗೆ ಹಕ್ಕಿರೋದಿಲ್ಲ. ಅಂದರೆ ಮದುವೆಗೆ ಮುಂಚೆ ಬೇರೆಯವರಿಂದ ಹೊಂದಿರುವಂಥ ಮಗನಿಗೆ ಆಸ್ತಿಯಲ್ಲಿ ಹಕ್ಕಿರೋದಿಲ್ಲ. ಮತ್ತು ಅವ್ರಿಗಿಂತ ನೀಚ ಜಾತಿಯ ಸ್ತ್ರೀಯಲ್ಲಿ ಹುಟ್ಟಿದವನಿಗೂ ಅವನಿಗೂ ಆಸ್ತಿಯಲ್ಲಿ ಹಕ್ಕ ಇರೋದಿಲ್ಲ. ಮತ್ತು ಕುಲಗೋತ್ರಗಳು ತಿಳಿದೇ ಹುಟ್ಟಿದವಂಥವನು ಅವನಿಗೂ ಆಸ್ತಿಯಲ್ಲಿ ಹಕ್ಕಿರೋದಿಲ್ಲ. ಈ ಥರ ಕೇವಲ ಒಂದು 6 ಜನಕ್ಕೆ ಮಾತ್ರ ಆಸ್ತಿಯಲ್ಲಿ ಹಕ್ಕಿರುತ್ತೆ ಅಂತ. ಈ ಥರ 12 ಪ್ರಕಾರದಲ್ಲಿ ಮಕ್ಕಳನ್ನು ಹೊಂದುವ ಸಾಧ್ಯತೆ ಇದೆ ಅಂತ. ಇವುಗಳಲ್ಲಿ ಮೊದಲನೆಯದರಿಂದ ಉತ್ತಮ ರೀತಿಯಲ್ಲಿ ಮಕ್ಕಳನ್ನು ಪಡೆಯಲು ಸಾಧ್ಯವಾಗದಿದ್ದರೆ 2ನೇದನ್ನು ಅನುಸರಿಸಬಹುದು. 2ನೇದರಿಂದಲೂ ಆಗದಿದ್ದರೆ 3ನೆಯ ಮಾರ್ಗವನ್ನು ಅನುಸರಿಸಬಹುದು. ಯಾವುದಾದರೂ ಒಂದು ರೀತಿಯಲ್ಲಿ ವಂಶೋದ್ಧಾರಕ್ಕೆ ಮತ್ತು ಪಿತೃಋಣ ಪರಿಹಾರಕ್ಕೆ ಮಕ್ಕಳಾಗಲೇಬೇಕು. ಆದುದರಿಂದಲೇ ಮಾನವರು ಆಪತ್ಕಾಲದಲ್ಲಿ ಮಕ್ಕಳನ್ನು ಪಡೆಯಲು ಯಾವುದಾದರೂ ಒಂದು ಮಾರ್ಗವನ್ನು ಅನುಸರಿಸುತ್ತಾರೆ. ಆಪತ್ಕಾಲದಲ್ಲಿ ಸ್ತ್ರೀಯರು ದೇವರನಿಂದಲೂ ಗಂಡನ ತಮ್ಮ ಮಕ್ಕಳನ್ನು ಪಡೆಯುವುದುಂಟು. ಇದು ಉತ್ತರ ಭಾರತದಲ್ಲಿ ಪದ್ಧತಿ ಇರುತ್ತೆ. ಅದು ತನಗೆ ಮಕ್ಕಳ ಪ್ರಾಪ್ತಿ ಇಲ್ಲದಿದ್ದರೆ ಬೇರೆಯವರಿಂದಲಾದರೂ ತನ್ನ ಧರ್ಮಪತ್ನಿಯಲ್ಲಿ ಮಕ್ಕಳನ್ನು ಪಡೆಯಬಹುದೆಂಬ ಮನುವು ಹೇಳಿದ್ದಾನೆ. ಏಕೆಂದರೆ ಪುತ್ರ ಪ್ರಾಪ್ತಿಯು ಸಕಲ ವಿಧವಾದ ಧರ್ಮಫಲಗಳನ್ನು ಕೊಡುವುದು. ನಾನು ಋಷಿ ಶಾಪ ಪೀಡಿತನಾಗಿ ನನ್ನಿಂದ ನನಗೆ ಮಕ್ಕಳಾಗಲು ಅವಕಾಶವಿಲ್ಲದೆ ಇರುವುದರಿಂದ ನನಗೆ ಸಮಾನನಾದ ಅಥವಾ ನನಗಿಂತಲೂ ಉತ್ತಮವಾದ ಪುರುಷನನ್ನು ಸೇರಿ ಮಕ್ಕಳನ್ನು ಪಡೆಯುವುದು ಇಂತಹ ಆಪತ್ಕಾಲದಲ್ಲಿ ಯೋಗ್ಯವೆನಿಸುವುದು. ಈ ಥರ ಎಲ್ಲ ಪದ್ಧತಿಗಳ ಬಗ್ಗೆ ಗೊತ್ತಿಗೆಳ್ತಾ ಇದ್ದಾನೆ. ಲಜ್ಜೆಯಿಂದ ತಲೆ ತಗ್ಗಿಸಿ ಕುಳಿತಿದ್ದ ಕುಂತಿಯನ್ನು ಕುರಿತು ಪುನಃ ಪಾಂಡವು ಹೇಳತೊಡಗಿದನು. ಶರದಂಡಯಾನಿ ಕಥೆಯನ್ನು ಕೇಳಿರುವೆ ಕುಂತಿ. ಪತಿಯ ಆಜ್ಞಾಧಾರಕಳಾಗಿ ಶರದಂಡಯಾನಿಯು ಋತುಸ್ನಾನ ಮಾಡಿ ಶುಚೀಭೂತೆಯಾಗಿ ರಾತ್ರಿ 2ನೆಯ ಯಮದಲ್ಲಿ 4 ಬೀದಿಗಳು ಕೂಡುವ ಜಾಗದಲ್ಲಿ ಕುಳಿತು ನಿರೀಕ್ಷಿಸುತ್ತಿದ್ದಳು. ಹೆಚ್ಚು ಕಾಲದ ನಿರೀಕ್ಷಣೆಯಲ್ಲಿ ಇಲ್ಲಿದ್ದ ಮಹಾತಪಸ್ವಿಯೊಬ್ಬನು ಅಲ್ಲಿಗೆ
ಬಂದುದನ್ನು ನೋಡಿ ತನಗೆ ಮಕ್ಕಳಾಗುವಂತೆ ಅನುಗ್ರಹಿಸಬೇಕೆಂದು ವೀರಪತ್ನಿಯು ಪ್ರಾರ್ಥಿಸಿದಳು. ಯಥಾವಿಧಿಯಾಗಿ ಪುಂಸವನ ಕರ್ಮವನ್ನು ಮಾಡಿದ ಆ ತಪಸ್ವಿಯು ಸಂಯೋಗದಿಂದ ದುರ್ಜಯನೇ ಮೊದಲಾದ ಮಹಾರಥರಾದ 3 ಮಕ್ಕಳು ಶರದಂಡಯಾನಿಯು ಪಡೆದಳು. ಅದರಂತೆಯೇ ನೀನು ಸಹ ನನ್ನ ಸಲಹೆಯಂತೆ ಯೋಗ್ಯ ಪುರುಷನೊಬ್ಬನನ್ನು ಆಶ್ರಯಿಸಿ ಪುತ್ರವಂತಳಾಗು ಅಂತ ಕುಂತಿಗೆ ಹೇಳ್ತಾನೆ. ಮತ್ತು ಜನಮೇಜಯ ಪಾಂಡು ಇದು ವೈಶಂಪಾಯನರು ಜನಮೇಜಯನಿಗೆ ಸ್ಟೋರಿ ಹೇಳ್ತಾ ಇದ್ದಾರೆ. ಪಾಂಡುವು ಕುಂತಿಗೆ ಏಕಾಂತದಲ್ಲಿ ಹೀಗೆ ಹೇಳಲಾಗಿ, ಸಾಧ್ವಿಯಾದ ಕುಂತಿಯು ವೀರನಾದ ಕುರುಶ್ರೇಷ್ಠನಾದ ಭೂಪಾಲಕನಾದ ಪತಿಯನ್ನು ಕುರಿತು ಕರುಣಾಜನಕವಾದ ಈ ಮಾತುಗಳನ್ನು ಆಡಿದಳು. ಧರ್ಮಜ್ಞನೇ, ಧರ್ಮಪತ್ನಿಯಾದ ರಾಜೀವಲೋಚನನಾದ ನಿನ್ನಲ್ಲಿಯೇ ಸರ್ವದಾ ಅನುರಕ್ತಲಾಗಿರುವ ನನ್ನ ವಿಷಯದಲ್ಲಿ ಈ ರೀತಿ ಹೇಳುವುದು ಸರ್ವಥಾ ಉಚಿತವಲ್ಲ. ಮಹಾಬಾಹುವೇ, ವೀರನೇ, ನೀನೇ ನನ್ನಲ್ಲಿ ಧರ್ಮಸಮ್ಮತವಾದ ರೀತಿಯಿಂದ ವೀರ್ಯವಂತರಾದ ಮಕ್ಕಳನ್ನು ಪಡೆಯುವನಾಗು. ಪುತ್ರರನ್ನು ಪಡೆಯುವ ಸಲುವಾಗಿ ನಿನ್ನೊಡನೆ ಸಮಾಗಮವನ್ನು ಮಾಡು. ಋಷಿ ಶಾಪದ ಪ್ರಭಾವದಿಂದ ಸ್ತ್ರೀ ಸಮಾಗಮದಿಂದಲೇ ನೀನು ಸ್ವರ್ಗಕ್ಕೆ ಹೋಗುವುದಾದರೆ ನಾನು ನಿನ್ನನ್ನೇ ಅನುಸರಿಸಿ ಬರುವೆನು. ಅದು ಹೊರತಾಗಿ ನಿನ್ನನ್ನು ಬಿಟ್ಟು ಪರಪುರುಷನನ್ನು ನಾನು ಮನಸ್ಸಿನಲ್ಲಿಯೂ ನೆನೆಯುವುದಿಲ್ಲ. ಈ ಪೃಥ್ವಿಯಲ್ಲಿ ನಿನ್ನನ್ನು ಮೀರಿಸಿದವನಾಗಲಿ ನಿನಗೆ ಸಮಾನನಾದವನಾಗಲಿ ಆಗಿರುವ ಬೇರೊಬ್ಬ ಮಾನವನು ಖಂಡಿತವಾಗಿಯೂ ಇರುವುದಿಲ್ಲ. ಧರ್ಮಾತ್ಮನೇ, ವಿಶಾಲಾಕ್ಷನೇ, ನಾನು ಈ ಹಿಂದೆ ಕೇಳಿದ ಪೌರಾಣಿಕವಾದ ಕಥೆಯೊಂದನ್ನು ಹೇಳುವೆನು, ಕೇಳು. ಪುರುವಂಶವರ್ಧಕನಾದ ಪರಮಧರ್ಮಿಷ್ಠನಾದ ವಿಷಿತಾಶ್ವನೆಂಬ ಪ್ರಸಿದ್ಧನಾದ ರಾಜನೊಬ್ಬನಿದ್ದನು. ಧರ್ಮಾತ್ಮನಾದ ಮಹಾಭುಜನಾದ ವೃಷಿತಾಶ್ವನೊಮ್ಮೆ ಯಾಗವೊಂದನ್ನು ಮಾಡುತ್ತಿದ್ದಾಗ ಇಂದ್ರ ಪ್ರಮುಖರಾದ ದೇವತೆಗಳು ಋಷಿ ಮಹರ್ಷಿಗಳೊಡನೆ ವಿಷಿತಾಶ್ವನ ಯಾಗಮಂಟಪಕ್ಕೆ ಆಗಮಿಸಿದರು. ಯಜ್ಞದಲ್ಲಿ ಅರ್ಪಿಸಿದ ಸೋಮರಸವನ್ನು ಕುಡಿದು ಇಂದ್ರನು ಪ್ರಮತ್ತನಾಗಿ ಹೋದನು. ವಿಪುಲವಾದ ದಕ್ಷಿಣೆಗಳಿಂದ ಬ್ರಾಹ್ಮಣರು ಸಂತುಷ್ಟರಾದರು. ರಾಜರ್ಷಿಯಾದ ಮಹಾತ್ಮನಾದ ವಿಷಿತಾಶ್ವನ ಯಜ್ಞದಲ್ಲಿ ದೇವತೆಗಳು ಮತ್ತು ಬ್ರಹ್ಮರ್ಷಿಗಳು ಯಜ್ಞದ ಎಲ್ಲ ಕೆಲಸಗಳನ್ನು ತಾವೇ ಮಾಡಲು ಉಪಕ್ರಮಿಸಿದರು. ಅದರಿಂದಾಗಿ ವಿಷಿತಾಶ್ವನು ಮಾನವರಲ್ಲೆಲ್ಲ ಶ್ರೇಷ್ಠನೆನಿಸಿದನು. ದೇವತೆಗಳೇ ಬಂದು ಯಜ್ಞ ಮಾಡ್ತಾಯಿದ್ರೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರೆ ಅಂದರೆ ಅವ್ನು ಎಷ್ಟು ಶ್ರೇಷ್ಠ ವ್ಯಕ್ತಿ ಆಗಿರಬೇಕು. ಶಿಶಿರ ಋತು ಮುಗಿದು ವಸಂತ ಋತುವು ಪ್ರಾರಂಭವಾದೊಡನೆಯೇ ಸೂರ್ಯನು ಜಾಜ್ವಲ್ಯಮಾನನಾಗಿ ಹೊರಬರುವಂತೆ 10 ಆನೆಗಳ ಬಲದಿಂದ ಕೂಡಿದ್ದ ವಿಷಿತಾಶ್ವನು ತಾನು ಆರಂಭಿಸಿದ್ದ ಅಶ್ವಮೇಧ ಯಾಗದ ಸಮಯದಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕುಗಳಲ್ಲಿದ್ದ ರಾಜರೆಲ್ಲರನ್ನೂ ಗೆದ್ದು ಭೂಮಂಡಲದಲ್ಲಿ ವಿರಾಜಿಸಿದನು. ಪುರಾಣವನ್ನು ತಿಳಿದವರು ವಿಷಿತಾಶ್ವನ ವಿಷಯವಾಗಿ ಈ ಗಾಥೆಯನ್ನು ಗಾಯನ ಮಾಡುತ್ತಾರೆ. ಯಶೋವೃದ್ಧನಾದ ವಿಷಿತಾಶ್ವನು ರಾಜನಾಗಿರಲಾಗಿ ಸಮುದ್ರಾಂತವಾದ ಭೂಮಿಯನ್ನು ಸ್ವಭುಜಬಲ ಪರಾಕ್ರಮಗಳಿಂದ ಜಯಿಸಿ ಎಲ್ಲ ವರ್ಣದವರನ್ನೂ ತಂದೆಯಾದವನು ತನ್ನ ಔರಸ ಪುತ್ರರನ್ನು ಸಾಕುವಂತೆ ಹೆಚ್ಚು ಅಕ್ಕರೆಯಿಂದ ಪರಿಪಾಲಿಸುತ್ತಿದ್ದನು. ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ಧನವನ್ನು ದಕ್ಷಿಣಾರೂಪವಾಗಿ ಕೊಟ್ಟನು. ತಾನು ಗೆದ್ದಿದ್ದ ರಾಜ್ಯಗಳಿಂದ ಅನರ್ಘವಾದ ರತ್ನಗಳನ್ನು ತಂದು ಅನೇಕ ಮಹಾಯಾಗಗಳನ್ನು ಮಾಡಿದನು. ಅಗ್ನಿಷ್ಠೋಮ, ಅತ್ಯಗ್ನಿಷ್ಠೋಮಗಳೇ ಮೊದಲಾದ 7 ಬಗೆಯ ಸೋಮಯಾಗ ಸಂಸ್ಥೆಗಳನ್ನು ಮಾಡಿದನು. ಅವನಿಗೆ ಕಕ್ಷೀವಂತನ ಮಗಳಾದ ಭದ್ರೆ ಎಂಬ ಕಡುಚೆಲುವೆಯಾದ ಹೆಂಡತಿ ಇದ್ದಳು. ಪತಿಪತ್ನಿಯರಿಬ್ಬರೂ ಪರಸ್ಪರವಾಗಿ ಬಹಳ ವ್ಯಾಮೋಹವುಳ್ಳವರಾಗಿದ್ದರು. ವಿಷಿತಾಶ್ವನು ಪತ್ನಿಯನ್ನು ಕ್ಷಣಮಾತ್ರವೂ ಅಗಳುತ್ತಿರಲಿಲ್ಲ. ಅತಿಯಾದ ಕಾಮೋಪಭೋಗದಿಂದಾಗಿ ರಾಜನು ಯಕ್ಷ್ಮ ರೋಗಕ್ಕೆ ಗುರಿಯಾದನು. ಸೂರ್ಯನು ಅಸ್ತಂಗತನಾಗುವಂತೆ ಕೆಲವೇ ದಿನಗಳಲ್ಲಿ ಪ್ರಿಯತಮೆಯನ್ನಾಗಲಿ ಪರಲೋಕವನ್ನೈದಿದನು.
ಭದ್ರೆಯ ದುಃಖಕ್ಕೆ ಪಾರು ಉಂಟೆ. ಪತಿಯನ್ನಗಳಿದ ದುರ್ಭಾಗ್ಯಳಾದ ಭದ್ರೆಗೆ ಸಮಾಧಾನ ತಂದುಕೊಳ್ಳಲು ಮಕ್ಕಳೂ ಇರಲಿಲ್ಲ. ಅವಳ ರೋದನವು ಹೃದಯಭೇದಿಯಾಗಿದ್ದಿತು. ಕಪೋಳಗಳ ಮೇಲೆ ಕಣ್ಣೀರು ಧಾರಾಕಾರವಾಗಿ ಹರಿದು ಬರುತ್ತಿತ್ತು. ಬಿಕ್ಕಿ ಬಿಕ್ಕಿ ಅಳುತ್ತಾ ಭದ್ರೆಯು ಏನು ಹೇಳಿದಳೆಂಬುದನ್ನು ಕೇಳು. ಮಹಾರಾಜ, ಒಮ್ಮೆ ನನ್ನ ಸಮೀಪಕ್ಕೆ ಬರಲಾರೆಯಾ? ಪರಮಧರ್ಮಜ್ಞನೇ, ಗಂಡನಿಲ್ಲದ ಮೇಲೆ ಹೆಂಗಸು ಬದುಕಿದ್ದು ಫಲವೇನು? ಯಾವ ಸುಖಕ್ಕಾಗಿ ಜೀವಿಸಿರಬೇಕು? ಗಂಡನಿಲ್ಲದ ಹೆಂಗಸನಿಗೆ ಜೀವನವು ಜೀವನವೇ ಅಲ್ಲ. ದುಃಖದ ಕಡಲಿನಲ್ಲಿ ಬಿದ್ದು ದಾರುಣವಾಗಿ ಯಾತನೆಗಳನ್ನು ಅನುಭವಿಸುವ ಅವಳ ಜೀವನವು ಮೃತ ಸಮಾನವೇ. ಗಂಡನಿಲ್ಲದ ಹೆಂಗಸಿಗೆ ಸಾವೇ ಸೌಖ್ಯತಮ. ಪ್ರಾಣಕಾಂತ, ಆದುದರಿಂದ ನಾನು ನಿನ್ನ ಹಾದಿಯನ್ನೇ ಹಿಡಿಯುವೆನು, ನಿನ್ನನ್ನೇ ಅನುಸರಿಸಿ ಬರುವೆನು. ನನ್ನ ರೋದನವನ್ನು ಕೇಳಿಯೂ ನಿಷ್ಕರುಣೆಯಿಂದ ನೀನು ನನ್ನ ಬಳಿಗೆ ಬಾರದಿದ್ದರೆ ನಾನಾದರೂ ನಿನ್ನ ಬಳಿಗೆ ಬರುವೆನು. ಪತಿದೇವನೇ, ನಾನು ನಿನ್ನನ್ನಗಳಿ ಈ ಪ್ರಪಂಚದಲ್ಲಿ ಕ್ಷಣ ಮಾತ್ರವೂ ಇರಲಾರೆನು. ಮಹಾರಾಜ, ಕರುಣೆಯಿಂದ ನನ್ನನ್ನು ನಿನ್ನಲ್ಲಿಗೆ ಬರಮಾಡಿಕೋ. ನಾಥನೇ, ನೀನು ಹೋಗುತ್ತಿರೋ ಮಾರ್ಗವು ದುರ್ಗಮವಾದರೂ ನಾನು ಅನುಸರಿಸಿ ಬರುವೆನು. ನಿನ್ನ ನೆರಳಿನಂತೆಯೇ ನಿನ್ನನ್ನು ಅನುಸರಿಸುವೆನು. ನೀನು ಹೇಳಿದಂತೆಯೇ ಕೇಳುವೆನು. ರಾಜೇಂದ್ರ, ನಿನ್ನನ್ನಗಲಿರುವ ನನ್ನನ್ನು ಇಂದಿನಿಂದ ಹೃದಯ ಶೋಷಕವಾದ ಕಷ್ಟಗಳು, ಮಾನಸಿಕ ಚಿಂತೆಗಳು ಆವರಿಸುತ್ತವೆ. ನಿಶ್ಚಯವಾಗಿಯೂ ನಾನು ಮಹಾಪಾಪಿಷ್ಟಳು. ಕಳೆದ ಜನ್ಮದಲ್ಲಿ ನಾನು ಪರಸ್ಪರ ಪ್ರೇಮಿಗಳಾಗಿದ್ದ ಸತಿಪತಿಗಳನ್ನು ಅಗಲಿಸಿದ್ದಿರಬೇಕು. ಆದುದರಿಂದಲೇ ನಾನಿಂದು ವಿರಹ ವೇದನವನ್ನು ಅನುಭವಿಸಬೇಕಾಗಿದೆ. ನನ್ನ ಪಾಪಕ್ಕೆ ಕಷ್ಟಗಳು ಬರ್ತಾ ಇದ್ದಾವೆ ಅಂತ ಕೆಲವರು ಮಾತ್ರನೇ ಅನ್ಕೊತಾರೆ. ಪತಿಯನ್ನಗಳಿ ಮುಹೂರ್ತ ಕಾಲ ಜೀವಿಸಿರುವುದು ದುಃಖ ಜೀವನವೇ ಸರಿ. ಪಾಪಿಷ್ಟಿಯಾದವಳು ನರಕದಲ್ಲಿ ಬಿದ್ದು ದಾರುಣವಾದ ಯಾತನೆಗಳನ್ನು ಅನುಭವಿಸುವಂತೆ ಪತಿಯಿಂದ ವಿಹೀನಲಾದವಳು ಬಹು ದುಃಖಕರವಾದ ಜೀವನವನ್ನು ನಡೆಸಬೇಕಾಗುವುದು. ಹಿಂದಿನ ಜನ್ಮದಲ್ಲಿ ನಾನು ಪರಸ್ಪರ ಅನುರಾಗದಿಂದ ಕೂಡಿದ ಸತಿಪತಿಯರನ್ನು ಅಗಲಿಸಿರುವುದು ನಿಶ್ಚಯವೆಂದೇ ತೋರುತ್ತದೆ. ಪೂರ್ವಜನ್ಮದಲ್ಲಿ ಸಂಚಿತವಾಗಿದ್ದ ಪಾಪದ ಕಾರಣದಿಂದಲೇ ನಾನು ಈ ಜನ್ಮದಲ್ಲಿ ವಿರಹ ವೇದನೆಯನ್ನು ಅನುಭವಿಸುತ್ತಿರುವೆನು. ಮಹಾರಾಜ, ನಿನ್ನನ್ನಗಲಿ ನಾನು ಖಂಡಿತವಾಗಿಯೂ ಜೀವಿಸಲಾರೆನು. ಅನ್ನಾಹಾರಾದಿಗಳನ್ನು ತೊರೆದು ನಿನ್ನನ್ನೇ ಧ್ಯಾನ ಮಾಡುತ್ತಾ ಕುಶಾಸ್ತರಣದಲ್ಲಿ ಮುಳುಗುವೆನು. ನಿನ್ನ ಸುಂದರವಾದ ಮುಖವನ್ನು ತೋರು. ನಿನಗಾಗಿಯೇ ದೀನಲಾಗಿ ವಿಲಪಿಸುತ್ತಿರುವ ದಾರುಣವಾದ ದುಃಖದಲ್ಲಿ ಮುಳುಗಿರುವ ನನಗೆ ಮುಂದೇನು ಮಾಡಬೇಕು ಎಂಬ ನಿರ್ದೇಶವನ್ನು ಕೊಡು. ಹೀಗೆ ವಿಲಪಿಸುತ್ತಾ ಭದ್ರೆಯ ಅನ್ನಾಹಾರಗಳನ್ನು ತೊರೆದವಳಾಗಿ ಕುಶಾಸನದಲ್ಲಿ ಕುಳಿತು ಅನವರತವೂ ಪತಿಗಾಗಿ ರೋದನ ಮಾಡುತ್ತಿದ್ದಳು. ಅಲ್ಲಿ ಬಿದ್ದಿದ್ದ ಶವವನ್ನೇ ಬಾರಿ ಬಾರಿಗೂ ಆಲಿಂಗನ ಮಾಡಿಕೊಂಡು ಮುದ್ದಾಡುತ್ತಿದ್ದಳು. ಸತ್ತವರು ಬದುಕಿ ಬರುವರೆಂಬುದು ಅಸಂಭವ. ಆದರೆ ವಿಷಿತಾಶ್ವನಿಗೆ ತಾನು ಯಜ್ಞಯಾಗಾದಿಗಳಿಂದ ಗಳಿಸಿದ್ದ ಫಲವು ಅಪಾರವಾಗಿತ್ತು. ಭದ್ರೆಯ ರೋದನವನ್ನು ಕಂಡು ಮುರುಗಿರಬಹುದು. ನಾಲಿಗೆಯ ಸಹಕಾರವಿಲ್ಲದೆಯೇ, ತುಟಿಗಳ ಪರಿಭ್ರಮಣವಿಲ್ಲದೆಯೇ ವಿಷಿತಾಶ್ವನು ಹೃದಯಾಂತರಾಳದಿಂದ ಸ್ಪಷ್ಟವಾಗಿ ನುಡಿಗಳನ್ನು ಹೊರಹೊರಟನು. ಭದ್ರೇ, ದುಃಖಿಸಬೇಡ, ಮೇಲೇಳು. ನಾನು ಕೊಡುವ ವರವನ್ನು ಸ್ವೀಕರಿಸು. ಚಾರುಹಾಸಿನಿಯೇ, ಋತುಸ್ನಾನ ಮಾಡಿದ 8ನೆಯ ದಿವಸ ಅಥವಾ 14ನೆಯ ದಿವಸ ನನ್ನ ಹಾಸಿಗೆಯಲ್ಲಿರು. ಆ ದಿನಗಳಲ್ಲಿ ನಾನಾಗಿಯೇ ಬಂದು ನಿನ್ನಲ್ಲಿ ಪುತ್ರರನ್ನು ಪಡೆಯುವನು. ಭದ್ರೆಯು ಸಂತೋಷ ಚಿತ್ತಳಾಗಿ ವಿಷಿತಾಶ್ವನ ಅಂತರ್ವಾಣಿಯು ಹೇಳಿದಂತೆ ಮಾಡಿದಳು. ಭದ್ರೆಯು ವಿಷಿತಾಶ್ವನ ಶವಸಂಗಮದಿಂದ ಮಹಾಪರಾಕ್ರಮಿಗಳಾದ 3 ಶಾಲ್ವ ಪ್ರಮುಖರನ್ನು 4 ಮತ್ರ ಪ್ರಮುಖರನ್ನು ಪಡೆದು ಸುಖಿಯಾಗಿದ್ದಳು. ಹೆಣದಿಂದ ಮಕ್ಕಳನ್ನು ಪಡೆಯುವುದು ಅನೇಕರಿಗೆ ಅಸಹಜವೆನಿಸಬಹುದು. ಸತ್ತೋದ ಮೇಲೆ ಹೆಣದಿಂದ ಮಕ್ಕಳನ್ನು ಹೊಂದುವುದು. ಆದರೆ ನಮ್ಮ ಕಾಲದಲ್ಲಿಯೇ ನಡೆಯುತ್ತಿರುವ ಅನೇಕ ವಾಮಾಚಾರ ಕ್ರಿಯೆಗಳನ್ನು ವಿವೇಚಿಸಿದರೆ ಕುಂತಿಯು ಹೇಳಿದ
ಕಥೆಯನ್ನು ಅಸಹಜವೆಂದು ಅಲ್ಲಗಳೆಯಲು ಸಾಧ್ಯವಾಗಲಾರದು. ವಾಮಾಚಾರ ಕ್ರಿಯೆಯಲ್ಲಿ ಹೂಳಿದ ಹೆಣವನ್ನು ಮೇಲೆ ತೆಗೆದು ಅದಕ್ಕೆ ಮಂತ್ರಪೂರ್ವಕವಾಗಿ ಆಹಾರವನ್ನು ತಿನ್ನಿಸುವ ಪ್ರಕರಣವೂ ಉಂಟು. ಆದರೆ ವಾಮಾಚಾರ ಕ್ರಿಯೆಯನ್ನು ಈ ಕಥೆಯೊಡನೆ ಹೋಲಿಸಲು ಉದ್ದೇಶವಿಲ್ಲ. ಹಾಗೆ ಮಾಡಿದರೆ ಅದು ಮಹಾಪಚಾರವೇ ಆದೀತು. ಹೆಣಕ್ಕೆ ಚಲನ ಉಂಟೆಂಬುದಕ್ಕೆ ನಿದರ್ಶನವಾಗಿ ಸೂಚಿಸಬಹುದಷ್ಟೇ. ವಿಷಿತಾಶ್ವನು ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿ ಮಹತ್ತರವಾದ ಫಲಗಳನ್ನು ಗಳಿಸಿದ್ದನು. ಆ ಅಮೋಘ ಫಲಗಳನ್ನು ಅಸಂಘಟಿತವಾದ ಈ ರೀತಿಯಲ್ಲಿ ವಿನಿಯೋಗಿಸಿ ಮಕ್ಕಳನ್ನು ಪಡೆದನೆಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ, ಅಥವಾ ಸುಳ್ಳೆಂದು ನಿರಾಕರಿಸುವ ಕಾರಣವೂ ಇಲ್ಲ. ಕೇವಲ 48 ದಿನಗಳ ಕಾಲ ಅಭಿಚಾರಿಕ ಮಂತ್ರಗಳನ್ನು ಜಪಿಸಿ ಹೆಣದೊಡನೆ ಸೆಣಸುವ ಶಕ್ತಿಯನ್ನು ಪಡೆಯಬಹುದಾದರೆ, ಜೀವಿತ ಕಾಲದ ಪೂರ್ತಿಯಾಗಿ ಇಂದ್ರನನ್ನೇ ಪ್ರತ್ಯಕ್ಷವಾಗಿ ಕರೆದು 100 ಸೋಮಯಾಗಗಳನ್ನು ಮಾಡಿದ ಮಹಾಪುರುಷನ ಶಕ್ತಿಯು ಅಗಣಿತ ಮತ್ತು ಅಚಿಂತ್ಯವೆಂಬುದು ಮಂತ್ರಶಾಸ್ತ್ರ ಪರಿಜ್ಞಾನವುಳ್ಳ ಮತ್ತು ಮಂತ್ರಶಾಸ್ತ್ರದಲ್ಲಿ ನಂಬಿಕೆಯುಳ್ಳವರೆಲ್ಲರೂ ಒಪ್ಪಿಕೊಳ್ಳಲೇಬೇಕಾಗುವುದು. ಇವೆಲ್ಲ ಕೂಡ ಸೈನ್ಸಿಗೆ ಸಿಗದೇ ಇರುವಂಥ ಅದ್ಭುತಗಳು. ಶವದಿಂದ ಕೂಡ ಮಕ್ಕಳನ್ನು ಹೊಂದಿರ್ತಾರೆ. ಭರತಕುಲ ಶಿರೋಮಣಿಯೇ, ತಪಸ್ಸು ಮತ್ತು ಯೋಗ ಬಲಗಳಿಂದ ಸಂಪನ್ನನಾಗಿರುವ ನೀನು ಕೂಡ ಹೀಗೆಯೇ ಮಾನಸಿಕ ಸಂಕಲ್ಪದಿಂದಲೇ ನನ್ನ ಗರ್ಭದಲ್ಲಿ ಪುತ್ರರನ್ನು ಪಡೆಯಲು ಸಮರ್ಥನಾಗಿರುವೆ. ಮತ್ತು ಕುಂತಿಯು ಹೇಳಿದ ಕಥೆಯನ್ನು ಕೇಳಿ ಧರ್ಮಾತ್ಮನಾದ ಪಾಂಡುವು ಕ್ಷಣಕಾಲ ಚಿಂತಿಸಿ ಪತ್ನಿಗೆ ಧರ್ಮವಿಹಿತವಾದ ಈ ಮಾತುಗಳನ್ನು ಹೇಳತೊಡಗಿದನು. ಭೋಜಪುತ್ರಿ, ನೀನು ಹೇಳುವುದೆಲ್ಲವೂ ನಿಶ್ಚಯ. ವಿಷಿತಾಶ್ವನು ನೀನು ಹೇಳಿದಂತೆಯೇ ಮಾಡಿದನು. ಅವನು ದೇವಸಮನನೆಂಬುದು ನಿಜ. ಇವೆಲ್ಲವನ್ನೂ ನಾನು ಕೇಳಿರುವೆನು. ಇದರಲ್ಲಿ ಸಂಶಯ ಪಡುವ ಕಾರಣವಿಲ್ಲ. ಆದರೆ ಪೂರ್ವಾಚಾರವು ಹೇಗಿತ್ತೆಂಬುದನ್ನು ತಿಳಿಸುವೆನು, ಕೇಳು. ಪೂರ್ವಾಚಾರಗಳು ಆಧಾರವಿಲ್ಲದೆ ಮಾಡಿದ ಅಂಧಾನುಕರಣವಲ್ಲ, ಧರ್ಮಸೂಕ್ಷ್ಮವನ್ನು ಸಂಪೂರ್ಣವಾಗಿ ತಿಳಿದ ಮಹರ್ಷಿಗಳಿಂದ ಸೂಚಿತವಾದ ಮಾರ್ಗಗಳು. ಇದನ್ನು ಶಿಷ್ಟಾಚಾರವೆಂದು ಹೇಳುವರು. ಹಿಂದಿನ ಕಾಲದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಸ್ವಾತಂತ್ರ್ಯವಿತ್ತು. ಸಂಸಾರವು ಬಂಧನವೆಂದಾಗಲಿ ಪತಿಯ ಆಜ್ಞೆಯಂತೆಯೇ ನಡೆಯಬೇಕೆಂಬ ನಿಯಮವಾಗಲಿ ಇರಲಿಲ್ಲ. ಮುಂಚೆ ಇರಲಿಲ್ಲವಂತೆ. ಸ್ತ್ರೀಯರಿಗೆ ಜಾಸ್ತಿ ಫ್ರೀಡಮ್ ಇರ್ತದೆ, ಮತ್ತೆ ಬಂದುಬಿಟ್ಟಿದೆ. ತಮ್ಮ ಇಚ್ಛೆ ಬಂದಲ್ಲಿಗೆ ಹೋಗಿ ಸ್ವೇಚ್ಛೆಯಿಂದಿರಲು ಅವಕಾಶವಿತ್ತು. ಆ ರೀತಿಯಲ್ಲಿದ್ದರೂ ಅವರು ಪತಿವ್ರತೆಯರೆಂದೇ ಪರಿಗಣಿಸಲ್ಪಡುತ್ತಿದ್ದರು. ಅವರ ರೀತಿ ನೀತಿಗಳನ್ನು ಪಾಪವೆಂದು ಪರಿಗಣಿಸುತ್ತಿರಲಿಲ್ಲ. ಅದು ಅಂದಿನ ಧಾರ್ಮಿಕ ನಿಯಮವಾಗಿತ್ತು. ಇಂದೂ ಸಹ ಮಾನವೇತರ ಪ್ರಾಣಿಗಳೆಲ್ಲವೂ ಈ ಮಾರ್ಗವನ್ನೇ ಅನುಸರಿಸುತ್ತಿವೆಯಲ್ಲವೇ? ಈ ವಿಧವಾದ ವರ್ತನೆಯಿಂದ ಅವುಗಳಲ್ಲಿ ಪರಸ್ಪರ ಮಾತ್ಸರ್ಯವೇನಾದರೂ ಉಂಟಾಗಿದೆಯೇ? ಈ ವಿಧವಾದ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಧರ್ಮಜ್ಞರಾದ ಮಹರ್ಷಿಗಳು ಪುರಸ್ಕಾರವನ್ನಿತ್ತಿದರು. ಉತ್ತರ ಕುರುಗಳಲ್ಲಿ ಈ ಸಂಪ್ರದಾಯವು ಇಂದಿಗೂ ಪುರಸ್ಕೃತವಾಗಿದೆ. ಸ್ತ್ರೀಯರಿಗೆ ಸ್ವಾತಂತ್ರ್ಯವನ್ನಿತ್ತು ಅನುಗ್ರಹಿಸಿರುವ ಆಚರಣೆಯೇ ಸನಾತನ ಧರ್ಮವೆಂದು ಪರಿಗಣಿತವಾಗಿದೆ. ಪತಿಯೊಬ್ಬನಲ್ಲಿಯೇ ಸ್ತ್ರೀಯು ಅನುರಕ್ತಳಾಗಿರಬೇಕೆಂಬ ಶಿಷ್ಟಾಚಾರವು ಇತ್ತೀಚೆಗೆ ಬಂದಿತು. ಈ ವಿಧವಾದ ಮಾರ್ಪಾಡಿಗೆ ಕಾರಣನಾದವನ ಕಥೆಯನ್ನು ಹೇಳುವೆನು, ಕೇಳು. ಉದ್ದಾಲಕನೆಂಬ ಮಹಾತಪಸ್ವಿಯಾದ ಮಹರ್ಷಿಯೊಬ್ಬನಿದ್ದನು. ಅವನಿಗೆ ಶ್ವೇತಕೇತುವೆಂಬ ತಪೋನಿಷ್ಠನಾದ ಮಗನಿದ್ದನು. ಇಂದಿನ ಪದ್ಧತಿಯ ಅವನ ಕೋಪದ ಕಾರಣದಿಂದ ಬಂದದ್ದಾಗಿದೆ. ಒಂದು ದಿನ ಮನೆಯಲ್ಲಿ ಶ್ವೇತಕೇತುವು ತನ್ನ ತಂದೆಯಾದ ಉದ್ದಾಲಕನ ಶುಶ್ರೂಷೆ ಮಾಡುತ್ತಾ ಕುಳಿತಿದ್ದಾಗ ಬ್ರಾಹ್ಮಣನೊಬ್ಬನು ಮನೆಯೊಳಗೆ ಬಂದು ಉದ್ದಾಲಕನ ಎದುರಿನಲ್ಲಿಯೇ ಅವನ ಪತ್ನಿಯ ಕೈ ಹಿಡಿದು, ನಾವಿಲ್ಲಿಂದ ಹೊರಟು ಹೋಗೋಣ ಬಾ ಎಂದು ಹೇಳುತ್ತಾ ಸೆಳೆದುಕೊಂಡು ಹೊರಟು ಹೋದನು. ಬ್ರಾಹ್ಮಣನ ಕೃತ್ಯದ ಕಾರಣದಿಂದ ಉದ್ದಾಲಕನ ಮುಖದಲ್ಲಿ ಕೋಪಲೇಶವೂ ಕಾಣದಿದ್ದರೂ ಮಗನಾದ ಶ್ವೇತಕೇತುವಿಗೆ ಕೋಪವನ್ನು ತಡೆಯಲು ಸಾಧ್ಯವಾಗಲೇ ಇಲ್ಲ. ಮಗನು ಕುಪಿತನಾದದ್ದನ್ನು ಕಂಡು ಉದ್ದಾಲಕನು ಮಗನನ್ನು ಸಮಾಧಾನಪಡಿಸುತ್ತಾ ಹೇಳಿದನು,
ಶ್ವೇತಕೇತುವೇ, ಕೋಪವೇಕೆ? ಇದು ಸನಾತನ ಧರ್ಮ. ಶಿಷ್ಟಾಚಾರವೇ ಹೀಗಿರುವಾಗ ಕೋಪಿಸುವುದೇಕೆ? ಪ್ರಪಂಚದಲ್ಲಿ ಸ್ತ್ರೀಯರ ಯಾವ ನಿಬಂಧನೆಗಳಿಗೂ ಒಳಪಡುವುದಿಲ್ಲ. ಅವರು ಸರ್ವ ಸ್ವತಂತ್ರರು. ಪಶುಗಳು ಹೇಗೆ ವರ್ತಿಸುತ್ತಿವೆ ಎಂಬುದನ್ನು ಕಾಣೆಯ? ಅದರಂತೆಯೇ ಮನುಷ್ಯರಲ್ಲೂ ಸಕಲ ವರ್ಣದವರು ವರ್ತಿಸುತ್ತಾರೆ. ಅದಕ್ಕಾಗಿ ಕೋಪಿಸಬೇಡ ಮಗು ಎಂದು ಹೇಳಿದನು. ಶ್ವೇತಕೇತುವಿಗೆ ತಂದೆಯ ಮಾತುಗಳನ್ನು ಸಮಾಧಾನವನ್ನುಂಟು ಮಾಡಲಿಲ್ಲ. ಶಿಷ್ಟಾಚಾರವನ್ನು ಮಾರ್ಪಾಡು ಮಾಡಬೇಕೆಂದು ನಿಶ್ಚಯಿಸಿ ಹೇಳಿದನು. ಸ್ತ್ರೀಯರು ಪತಿಯ ಆಜ್ಞೆಗೆ ಒಳಪಟ್ಟಿರದಿದ್ದರೆ ದುಃಖದಾಯಕವಾದ ಭ್ರೂಣ ಹತ್ಯಾ ಪಾಪ ಉಂಟಾಗುವುದೆಂದು ಸಾರಿದನು. ಅವನು ಮಾಡಿದ ಈ ನಿಯಮವು ಹೆಂಗಸಿಗೆ ಮಾತ್ರವೇ ಅನ್ವಯಿಸುವುದಾಗಿರಲಿಲ್ಲ. ವಿವಾಹವಾದಂದಿನಿಂದ ಪತಿಯೇ ಸರ್ವಸ್ವವೆಂದು ಭಾವಿಸಿರುವ ಸ್ತ್ರೀಯನ್ನು ನಿರ್ಲಕ್ಷಿಸಿ ವರ್ತಿಸಿದಲ್ಲಿ ಪುರುಷನಿಗೂ ಭ್ರೂಣಹತ್ಯೆ ಪಾಪವೇ ಉಂಟಾಗುವುದೆಂದು ಕಟ್ಟಳೆ ಮಾಡಿದನು. ಪುತ್ರಾರ್ಥಿಯಾದ ಪತಿಯ ಆಜ್ಞೆಯನ್ನು ಪರಿಪಾಲಿಸಿದ ಸ್ತ್ರೀಗೂ ಸಹ ಇದೇ ವಿಧವಾದ ಪಾಪ ಉಂಟೆಂದು ಶ್ವೇತಕೇತು ಹೇಳಿರುವನು. ಇಂದಿನ ಸತಿಪತಿಗಳ ಧರ್ಮವು ಶ್ವೇತಕೇತುವಿನ ಕಾಲದಿಂದ ನಡೆದು ಬಂದಿದೆ. ಶ್ವೇತಕೇತುನೇ ಈ ಹೊಸ ನಿಯಮವನ್ನು ಮಾಡಿದನು. ಈ ನಿಯಮ ಈಗಲೂ ನಡೀತಾ ಇದೆ. ಮತ್ತು ಈ ನಿಯಮ ಚೇಂಜ್ ಆಗಿ ಮತ್ತೆ ಬ್ಯಾಕ್ ಮತ್ತು ಇನ್ನು ಹೊಸ ನಿಯಮಗಳು ಹೆಂಗೆ ಬರುತ್ತೋ ಲೋಕ ರೀತಿ. ಸೌದಾಸನ ಪತ್ನಿಯಾದ ಮದಯಂತಿಯು ಪತಿಯ ಆಜ್ಞೆಯಂತೆ ವಶಿಷ್ಠರಲ್ಲಿಗೆ ಹೋಗಿ ಅಶ್ಮಕನೆಂಬ ಪುತ್ರನನ್ನು ಪಡೆದವಳಲ್ಲವೇ? ಪತಿಯನ್ನು ಪುತ್ರವಂತನನ್ನಾಗಿ ಮಾಡಬೇಕೆಂಬ ಸದಿಚ್ಛೆಯಿಂದ ಮದಯಂತಿಯು ಹೀಗೆ ಮಾಡಿದಳು. ಬೇರೆಯವರ ಉದಾಹರಣೆ ಯಾಕೆ ರಾಜಕುಮಾರಿ? ನಾವು ಹೇಗೆ ಜನ್ಮ ತಾಳಿದೆವು? ಮಹರ್ಷಿಗಳಾದ ಕೃಷ್ಣದ್ವೈಪಾಯನರು, ವ್ಯಾಸರು ದಿವ್ಯಾನುಗ್ರಹದಿಂದಲೇ ಅಲ್ಲವೇ ನಾವುಗಳು ಹುಟ್ಟಿದ್ದು? ಇವೆಲ್ಲವೂ ಪರ್ಯಾಲೋಚಿಸಿ ಧರ್ಮಕ್ಕೆ ವಿರೋಧವಲ್ಲದ ನನ್ನ ಆಜ್ಞೆಯಂತೆ ನಡೆಯುವುದು ಯುಕ್ತವಾಗಿದೆ. ಒಬ್ಬನೇ ಒಬ್ಬ ಮಹರ್ಷಿ ಶ್ವೇತಕೇತುವು ಪ್ರಾಚೀನವೆನಿಸಿದ ಸ್ತ್ರೀ ಸ್ವಾತಂತ್ರ್ಯ ಸಂಪ್ರದಾಯಕ್ಕೆ ತಿದ್ದುಪಡಿ ಮಾಡಿ ಸ್ತ್ರೀ ಸ್ವಾತಂತ್ರ್ಯವನ್ನು ಮೊಟಕು ಮಾಡಿದನು. ಆದರೆ ಇದರೊಡನೆ ಪುರುಷರ ಸ್ವಾತಂತ್ರ್ಯವೂ ಹೋಯಿತೆಂದರೆ ತಪ್ಪಾಗಲಾರದು. ಇಬ್ಬರಿಗೂ ನಿಯಮ ಮಾಡಿಬಿಟ್ಟಿರ್ತಾನೆ. ಮದುವೆ ಆದಮೇಲೆ ಮತ್ತೆ ಇನ್ನು ಆ ಕಡೆ ಈ ಕಡೆ ಏನು ನೋಡಬಾರ್ದು ಅಂದ್ಬಿಟ್ಟು. ಸಂಸಾರ ಬಂಧವೆಂದರೆ ಸತಿಪತಿಗಳಿಬ್ಬರಿಗೂ ಸೇರಿದ್ದಲ್ಲವೇ? ಮನುಷ್ಯರನ್ನು ಉಳಿದು ಇತರ ಪ್ರಾಣಿಗಳಲ್ಲಿ ಇಂದೂ ಸ್ತ್ರೀ ಸ್ವಾತಂತ್ರ್ಯವಿರುವುದಾದರೂ ಕಾಮ ಕ್ರೋಧ ಲೋಭ ಮೋಹಾದಿಗಳ ಆಕ್ರಮಣವು ಮಾನವರ ಮೇಲೆ ಹೆಚ್ಚಿದಂತೆಲ್ಲ ಸ್ತ್ರೀ ಸ್ವಾತಂತ್ರ್ಯವು ಹೆಚ್ಚಿನ ಅವ್ಯವಸ್ಥೆಯನ್ನು ಉಂಟು ಮಾಡುವುದೆಂದು ಸಿದ್ಧಾಂತ ಮಾಡಿ ಶ್ವೇತಕೇತುವು ಮಾನವ ಜೀವನದಲ್ಲಿ ಮಾರ್ಪಾಡು ಮಾಡಿದನು. ಶಾಸನಗಳನ್ನು ಮಾರ್ಪಾಡು ಮಾಡಲು ಸರ್ವಜ್ಞರಾದ ಮಹರ್ಷಿಗಳಿಗೇ ಸಾಧ್ಯವಿತ್ತು ಹೊರತು ರಾಜ ಮಹಾರಾಜರು ಶಾಸನಗಳನ್ನು ಮಾರ್ಪಾಡು ಮಾಡುವಂತಿರಲಿಲ್ಲ. ಮಹಾಭಾರತದಲ್ಲಿ ಎಷ್ಟೊಂದು ವಿಷಯಗಳು. ಮುಂಚೆ ಸಾರಾಯಿ ಕುಡಿಯೋದು ಕೂಡ ನಿಷೇಧ ಇರಲಿಲ್ಲ. ಆದರೆ ಆ ಶುಕ್ರಾಚಾರ್ಯನ ಶಿಷ್ಯರು ಆ ಸಾರಾಯಲ್ಲೇ ಆತ ಶಿಷ್ಯನಾದ ಕಚನನ್ನು ಸುಟ್ಟುಬಿಟ್ಟು ಭಸ್ಮ ಮಾಡಿಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಗುರುಗೆ ಕುಡಿಸ್ಬಿಟ್ಟಿರ್ತಾರೆ. ಆದರೆ ಅದರಿಂದ ಕೋಪ ಬಂದುಬಿಟ್ಟು ಶುಕ್ರಾಚಾರ್ಯರು ಇವತ್ತಿಂದ ಇದನ್ನು ಯಾರು ಕುಡಿಬಾರ್ದು ಅಂದ್ಬಿಟ್ಟು ಆವತ್ತಿಂದ ನಿಯಮ ಮಾಡ್ತಾನೆ. ಆ ಥರ ಅವರಿಗೆ ಅಂಥ ಮಹಾ ತಪಸ್ವಿಗಳಿಗೆ ಅಂಥ ನಿಯಮಗಳು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಯಮಕ್ಕೆ ವಿರುದ್ಧವಾಗಿ ಯಾರಾದರೂ ಮಾಡೋಕ್ಕೆ ಹೋದ್ರೆಗೆ ಮತ್ತೆ ನರಕಕ್ಕೆ ಹೋಗಬೇಕಾಗುತ್ತೆ. ಇದು ಶ್ವೇತಕೇತು ಮಾಡಿರೋ ನಿಯಮ. ಇದು ಸ್ತ್ರೀ ಸಂಘದವರಿಗೆ ಹೇಳಿಬಿಟ್ರೆ ಶ್ವೇತಕೇತು ಮೇಲೆ ಕೇಸ್ ಮಾಡಿಬಿಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಇಟ್ಬಿಡ್ತಾರೆ. ಈಗ ಸ್ತ್ರೀ ಸ್ವಾತಂತ್ರ್ಯವನ್ನು ಇದು ಮಾಡಿದ್ದಾನೆ ಅಂದ್ಬಿಟ್ಟು. ಒಬ್ಬರು ಸ್ವಾರ್ಥಕ್ಕಾಗಿ ಶಾಸನಗಳನ್ನು ಮಾಡಿಕೊಳ್ಳುತ್ತಿರಲಿಲ್ಲ. ಇಲ್ಲಿ ಪಾಂಡುವು ತನ್ನ ವಾದಕ್ಕೆ ಪುಷ್ಟಿ ಕೊಡುವುದಕ್ಕಾಗಿ ಸ್ತ್ರೀ ಸ್ವಾತಂತ್ರ್ಯದ ಬಗೆಗೆ ಸ್ವಲ್ಪ ಉತ್ಪ್ರೇಕ್ಷಿಸಿರಲು ಸಾಧ್ಯ. ಪ್ರಾಚೀನ ಕಾಲದಲ್ಲಿ ಸ್ತ್ರೀಗೆ ಹೆಚ್ಚಿನ ಸ್ವಾತಂತ್ರ್ಯವಿದ್ದು ಸ್ವೇಚ್ಛೆಯಿಂದ ವರ್ತಿಸಲು ಅವಕಾಶವಿದ್ದರೂ ಋತುಸ್ನಾತೆಯಾದ ಕಾಲದಲ್ಲಿ ಪತಿಯೊಡನೆಯೇ ಇರಬೇಕೆನ್ನುವ ನಿಯಮವಿತ್ತು. ಕಾರ್ಯವು ಸತ್ಕಾರ್ಯವಾಗಲಿ ದುಷ್ಕಾರ್ಯವಾಗಲಿ ಪತಿಯ ಆಜ್ಞೆಯನ್ನು ಮೀರಲೇಬಾರದೆಂದು ಧರ್ಮವಿದರು ಹೇಳುತ್ತಾರೆ.
ಮೇಲಾಗಿ ಮಕ್ಕಳಾಗುವ ಶಕ್ತಿಯನ್ನು ಕಳೆದುಕೊಂಡಿರುವ ನಾನು ಮಕ್ಕಳಾಗಬೇಕೆಂಬ ಅಭಿಲಾಷೆಯಲ್ಲಿರುವಾಗ ನನ್ನ ಇಚ್ಛೆಗೆ ವಿರುದ್ಧವಾಗಿ ನಡೆಯುವುದು ಸರ್ವಥಾ ಯುಕ್ತವಲ್ಲ. ಕುಂತಿ ಹಸ್ತದ್ವಯಗಳ ರಕ್ತವರ್ಣದ ಕೈಗಳು ಕೆಂಪಾದ ಬೆರಳುಗಳನ್ನು ಜೋಡಿಸಿ ಕಮಲದ ಮೊಗ್ಗಿನ ಆಕಾರದಲ್ಲಿ ಸಂಪುಟವನ್ನು ಮಾಡಿ ತಲೆಯ ಮೇಲಿಟ್ಟು ಕೇಳುವೆನು. ಅಂದರೆ ಕೈ ಜೋಡಿಸಿ ಕೇಳ್ಕೊಳ್ತೀನಿ ಅಂದಿದ್ದ ಅಂತ. ನನ್ನ ಮಾತನ್ನು ನಿರ್ಲಕ್ಷಿಸದೆ ಮಹಾತಪಸ್ವಿಯಾದ ಬ್ರಾಹ್ಮಣನೊಬ್ಬನ ಆಶ್ರಯಿಸಿ ಸಕಲ ಸದ್ಗುಣಗಳಿಂದ ಪರಿಪೂರ್ಣರಾದ ಮಕ್ಕಳನ್ನು ಪಡೆಯುವುದು ಸಾಧುವಾಗಿದೆ. ನಿನ್ನ ಈ ಪ್ರಯತ್ನದಿಂದ ನಾನು ಪುತ್ರವಂತರಿಗೂ ಸಿಕ್ಕುವ ಉತ್ತಮ ಲೋಕಗಳನ್ನು ಪಡೆಯುವನು. ಪತಿಯ ಮಾತುಗಳನ್ನು ಕೇಳಿ ಕುಂತಿಯ ಮನಸ್ಸು ಕರಗಿತು. ಗಂಡನು ದೈನ್ಯದಿಂದ ಪ್ರಾರ್ಥಿಸಿದರೆ ಒಲಿಯದ ಹೆಂಡತಿಯಾರು? ಅಲ್ಲದೆ ಕುಂತಿಗೆ ಮಕ್ಕಳನ್ನು ಪಡೆಯಲು ಪರಪುರುಷನನ್ನು ಸೇರಬೇಕಾದ ಸಂಭವವೂ ಇರಲಿಲ್ಲ. ಹಿಂದಿನದನ್ನು ಸ್ಮರಿಸಿ ದೈವೀ ಸಂಘಟನೆಯ ವೈಚಿತ್ರ್ಯವನ್ನು ಮನದಲ್ಲಿಯೇ ಶ್ಲಾಘಿಸಿ ಪತಿಗೆ ಹಿತವನ್ನುಂಟು ಮಾಡುವುದರಲ್ಲಿಯೇ ಆಸಕ್ತಳಾದ ವರಾರೋಹಿಯಾದ ಕುಂತಿಯು ಪುರಂಜಯನಾದ ಪಾಂಡುವಿಗೆ ಹೇಳಿದಳು, ಮಹಾರಾಜ, ನನ್ನದೇ ಒಂದು ಇತಿಹಾಸವಿದೆ. ನಾನು ಕನ್ಯೆಯಾಗಿದ್ದಾಗ ನಮ್ಮ ತಂದೆಯವರು ಅತಿಥಿ ಸತ್ಕಾರವನ್ನು ಮಾಡುವ ಕಾರ್ಯವನ್ನು ನನಗೆ ವಹಿಸಿಕೊಟ್ಟಿದ್ದರು. ಅರಮನೆಗೆ ಬರುತ್ತಿದ್ದ ಬ್ರಾಹ್ಮಣರಿಗೂ ಮಹರ್ಷಿಗಳಿಗೂ ತಪಸ್ವಿಗಳಿಗೂ ನಾನು ಯಥೋಚಿತವಾಗಿ ಅರ್ಘ್ಯಪಾದಾದಿಗಳನ್ನಿತ್ತು ಸತ್ಕರಿಸುತ್ತಿದ್ದೆನು. ಹೀಗೆಯೇ ಇರುತ್ತಿರಲಾಗಿ ಒಂದು ಸಮಯದಲ್ಲಿ ಕಠೋರ ವ್ರತನಿಷ್ಠನಾದ ಧರ್ಮ ರಹಸ್ಯವನ್ನು ನಿಷ್ಕೃಷ್ಟವಾಗಿ ತಿಳಿದುಕೊಂಡಿದ್ದ ದುರ್ವಾಸನೆಂದು ಪ್ರಖ್ಯಾತನಾದ ಬ್ರಾಹ್ಮಣನನ್ನು ನಾನು ಬಹಳ ಪ್ರಯಾಸದಿಂದ ಉಪಚರಿಸಿದೆನು. ತೀಕ್ಷ್ಣ ಹೃದಯನಾದ ಅವನು ಬಹಳ ಪ್ರಯತ್ನದಿಂದ ಸಂತೋಷಗೊಳಿಸಿದನು. ಆ ಕುಂತಿ ಭೋಜನ ಮನೆಗೆ ದುರ್ವಾಸ ಋಷಿ ಬಂದಾಗ ಎಲ್ಲರೂ ಹೆದರ್ಕೊಂಡ್ಬಿಟ್ಟಿರ್ತಾರೆ. ತುಂಬ ಕೋಪ. ಅಡವೆಪ್ಪ ತಾತನ್ನು ದುರ್ವಾಸ ಋಷಿಗೆ ಕಂಪೇರ್ ಮಾಡ್ತಾರೆ. ದುರ್ವಾಸ ಋಷಿಗೆ ಕೋಪ ಬಂದಂಗೆ ಬರ್ತಾಯಿತ್ತು ಅಡವೆಪ್ಪ ತಾತನಿಗೆ ಅನ್ಬೇಕು. ಅಂಥವ್ರಿಗೆ ಸೇವೆ ಮಾಡೋದು ಅಷ್ಟು ಇಷ್ಟ ಇಲ್ಲ. ಬಯಸ್ಕೊಳ್ದಿರೋ ಸೇವೆ ಮಾಡೋಕ್ಕಾಗೋದೇ ಇಲ್ಲ. ಯಾವುದೋ ಒಂದು ವಿಷಯದಲ್ಲಿ ಬಯಸ್ಕೊಳ್ಳೇಬೇಕಾಗುತ್ತೆ, ಅಷ್ಟು ಕೋಪ ಇರುತ್ತೆ ಅವ್ರಿಗೆ. ಇನ್ನು ನಾಗಪ್ಪನಿಗೆ ಚೆನ್ನಾಗಿ ಗೊತ್ತು, ಡೈಲಿ ಬಯಸ್ಕೊತಾ ಇದ್ದಂತೆ. ಆದ್ದರಿಂದ ಈ ಥರ ಅಂಥ ದುರ್ವಾಸನನ್ನು ಕೂಡ ಮೆಚ್ಚಿಸಿರ್ತಾಳೆ ಕುಂತಿ. ಆವಾಗ ಎಲ್ಲರಿಗೂ ಪ್ರಸಿದ್ಧ ಆಗಿಬಿಟ್ಟಿರುತ್ತೆ, ಹಬ್ಬ ದುರ್ವಾಸ ಮಹರ್ಷಿ ಮೆಚ್ಚಿಕೊಳ್ಳುವಂಥ ಸೇವೆ ಮಾಡಿದಳೆಂದರೆ ಹೆಣ್ಣು ಮಗು, ಇಂಥ ಹೆಣ್ಣು ಮಗುನೇ ನಮ್ಮ ಮನೆ ಸೊಸೆ ಆಗಬೇಕಂತ ಭೀಷ್ಮ ಆವಾಗಲೇ ಡಿಸೈಡ್ ಆಗಿಬಿಡ್ತಾನೆ. ಹೋಗಿ ಇಂಥ ಹುಡುಗಿನ ಪಾಂಡು ಮಹಾರಾಜಗೆ ನಾನು ತಗೊಂಬರಬೇಕು ಅಂತ. ಎಲ್ಲ ಸದ್ಗುಣಗಳಿದ್ದಾವೆ ಅಂದ್ಬಿಟ್ಟು ಎಷ್ಟು ಒಪ್ಪಿಗೆ ಇರಬೇಕು, ಅಂಥ ಕೋಪ ಇರೋರಿಗೆ ಸೇವೆ ಮಾಡಬೇಕಂದ್ರೆ. ನನ್ನ ಸತ್ಕಾರದಿಂದ ಸುಪ್ರೀತನಾದ ದುರ್ವಾಸ ಮಹರ್ಷಿಯು ಪ್ರಯೋಗ ವಿಧಿ ಸಹಿತವಾದ ಒಂದು ಮಹಾಮಂತ್ರವನ್ನು ಉಪದೇಶಿಸಿ ಹೀಗೆ ಹೇಳಿದನು, ರಾಜಪುತ್ರಿ, ಈ ಮಂತ್ರವನ್ನು ಪುನಶ್ಚರಣೆ ಮಾಡಿ ನೀನು ಯಾವ ಯಾವ ದೇವತೆಯನ್ನು ಆಹ್ವಾನಿಸಿವೆಯೋ ಆ ದೇವತೆಯು ಅವನಿಗೆ ನಿನ್ನ ಬಳಿಗೆ ಬರುವ ಇಚ್ಛೆ ಇರಲಿ ಇಲ್ಲದಿರಲಿ ನಿನ್ನ ವಶನಾಗುವನು. ಅವರ ಪ್ರಸಾದದಿಂದ ನಿನಗೆ ಆಯಾ ದೇವತೆಗಳಿಗೆ ಅನುರೂಪವಾದ ಮಕ್ಕಳು ಹುಟ್ಟುವರು. ಭಾರತ ಅಂದರೆ ಪಾಂಡುವಿಗೆ ಭಾರತ ಅಂತ. ನಾನು ನನ್ನ ತಂದೆಯ ಮನೆಯಲ್ಲಿದ್ದಾಗ ಮಹರ್ಷಿಯು ಹೀಗೆ ಹೇಳಿದ್ದನು, ಬ್ರಾಹ್ಮಣನ ಮಾತು ಎಂದಿಗೂ ಸುಳ್ಳಾಗದು. ಅವನಿತ್ತ ವರದ ಫಲವನ್ನು ಪಡೆಯುವ ಕಾಲವೂ ಈಗ ಸನ್ನಿಹಿತವಾಗಿದೆ. ನೀನು ಅನುಜ್ಞೆಯನ್ನು ಕೊಡುವುದಾದರೆ ಮಹಾಮಂತ್ರವನ್ನು ಪುನಶ್ಚರಣೆ ಮಾಡಿ, ಪುನಶ್ಚರಣೆ ಅಂದರೆ 30 ಲಕ್ಷ ಮಾಡಬೇಕು ಜಪ. ಯಾವುದೇ ಒಂದು ಮಂತ್ರ ಒಂದು ಪುನಶ್ಚರಣೆ ಅಂದರೆ 30 ಲಕ್ಷ ಸತಿ ಜಪ ಮಾಡಬೇಕು. ಆವಾಗ ಮಂತ್ರಸಿದ್ಧಿ ಆಗ್ತವೆ. ಆ ಮಂತ್ರದ ಮೂಲಕವಾಗಿ ದೇವನೊಬ್ಬನನ್ನು ಆಹ್ವಾನಿಸುವೆನು. ಆ ದೇವತೆಯ ಅನುಗ್ರಹದಿಂದ ನಮ್ಮಿಬ್ಬರಿಗೂ ಹಿತಕರವಾದ ಸಂತಾನ ಉಂಟಾಗಲಿ. ಸತ್ಯಸಂಧರಲ್ಲಿ ಶ್ರೇಷ್ಠನಾದವನೇ, ನಾನು ಮಹಾಮಂತ್ರವನ್ನು ಪುನಶ್ಚರಣೆ ಮಾಡುವಾಗ ಯಾವ ದೇವತೆಯನ್ನು ಆಹ್ವಾನಿಸಬೇಕೆಂಬುದನ್ನು ನೀನೇ ಹೇಳಬೇಕು. ಈ ಕಾರ್ಯವನ್ನು ನಾನು ನಿನ್ನ ಸಂತೋಷಾರ್ಥವಾಗಿ ಮಾಡುತ್ತೇನೆ. ನಿನ್ನ ಆಜ್ಞೆಯ ಪ್ರತೀಕ್ಷೆಯಲ್ಲಿದ್ದೇನೆ. ಪುತ್ರರನ್ನು ಯಾವುದಾದರೂ ರೀತಿಯಲ್ಲಿ ಪಡೆದುಕೊಳ್ಳುವಂತೆ ಕೈ ಜೋಡಿಸಿ ಬೇಡಿಕೊಂಡುವನು ಅನುಜ್ಞೆಯನ್ನು ನೀಡದಿರುವನೇ. ಪಾಂಡುವು ಅವಸರದಿಂದಲೇ ಹೇಳಿದನು.
ವರಾರೋಹೆಯೇ, ಪುತ್ರರನ್ನು ಪಡೆಯಲು ಈ ಕೂಡಲೇ ಯಥಾವಿಧಿಯಾಗಿ ಪ್ರಯತ್ನಿಸು. ಇದು ಗೊತ್ತೇ ಇರಲಿಲ್ಲ ಪಾಂಡುಗೆ, ಖುಷಿಯಾಗ್ಬಿಟ್ಟ. ಸಾಕ್ಷಾತ್ ಯಮಧರ್ಮನನ್ನೇ ಮಂತ್ರಪೂರ್ವಕವಾಗಿ ಆಹ್ವಾನಿಸು, ಸಕಲ ಲೋಕಗಳಲ್ಲಿಯೂ ಅವನೇ ಮಹಾಧರ್ಮನಿಷ್ಠನೆನಿಸಿದ್ದಾನೆ. ಪಾಂಡುವು ಹೀಗೆ ಯೋಚಿಸಿರಬಹುದೆಂದು ಭಾವಿಸಬಹುದು. ತನ್ನ ಪತ್ನಿಗೆ ಇತರರ ಮೂಲಕವಾಗಿ ಮಕ್ಕಳನ್ನು ಪಡೆಯಲು ನಿರ್ದೇಶಿಸುವುದು ಧರ್ಮವೋ ಅಧರ್ಮವೋ ಖಚಿತವಾಗಿ ತಿಳಿಯದು. ಪತ್ನಿಯನ್ನು ಒಪ್ಪಿಸಲು ಪಾಂಡುವು ಅನೇಕವಾದ ಇತಿಹಾಸಗಳನ್ನು ಉದಾಹರಿಸಿದ್ದರೂ ತಾನು ಹೇಳುತ್ತಿರುವುದು ಧರ್ಮಸಮ್ಮತವಾಗಿರುವುದೇ ಎಂಬ ಸಂಶಯವು ಅವನ ಮನಸ್ಸಿಗೆ ಬಂದಿರಬಹುದು. ಇಂತಹ ಸಂದರ್ಭದಲ್ಲಿ ಧರ್ಮದೇವತೆಯನ್ನೇ ಆಹ್ವಾನಿಸಿಬಿಟ್ಟರೆ, ಒಂದು ವೇಳೆ ತನ್ನ ನಿರ್ದೇಶವು ಅಧರ್ಮವಾಗಿದ್ದರೂ ಧರ್ಮದೇವನು ಸಾಹಚರ್ಯದಿಂದ ಧರ್ಮವಾಗಿಯೇ ಪರಿಣಮಿಸುವುದು. ಪಾಂಡುವು ಧರ್ಮದೇವನನ್ನು ಆಹ್ವಾನಿಸುವಂತೆ ಹೇಳಿದುದರ ಕಾರಣವನ್ನು ನಿರೂಪಿಸುತ್ತಾನೆ. ಆ ಮಾತುಗಳನ್ನು ಇದೇ ಅಭಿಪ್ರಾಯದಿಂದಲೇ ಕೂಡಿದುವುಗಳಾಗಿವೆ. ಅಂದರೆ ಅನುಮಾನ, ಟೀಕಾಕಾರರು ಅನುಮಾನ ಪಟ್ಟಿದ್ದಾರೆ. ಯಾಕೆ ಫಸ್ಟ್ ಧರ್ಮರಾಜರನ್ನೇ ನೆನೆಸ್ಕೊಂಡಂದರೆ, ಈಗ ಧರ್ಮದ ವಿಷಯದಲ್ಲಿ ಅವ್ರಿಗೆ ಕನ್ಫ್ಯೂಷನ್ ಆಗ್ತಾಯಿದೆ, ಹೇಗೆ ಮಕ್ಕಳನ್ನು ಹೊಂದಬೇಕಂದ್ಬಿಟ್ಟು. ಅದಕ್ಕೆ ಮೊದಲನೇ ಸತಿ ಪುನಶ್ಚರಣ ಮಾಡಿ ಯಮಧರ್ಮರಾಜನ ಕರೆದು ಬಿಟ್ಟರೆ ಪ್ರತ್ಯಕ್ಷ ಆಗ್ತಾನೆ. ಅವನ ಹತ್ರನೇ ಮಾತಾಡಿಬಿಟ್ಟು ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ, ಯಾವುದು ಕರೆಕ್ಟ್ ಅಲ್ಲ ಅಂದ್ಬಿಟ್ಟು. ಆದ್ದರಿಂದ ಆ ಉದ್ದೇಶದಿಂದ ಫಸ್ಟ್ ಧರ್ಮರಾಜನನ್ನು ಸ್ಮರಿಸ್ತಾರೆ. ನಮ್ಮ ವಂಶದ ಕ್ಷತ್ರಿಯರ ಧರ್ಮವು ಯಾವುದೇ ಕಾರಣದಿಂದಲೂ ಅಧರ್ಮದೊಡನೆ ಸೇರುವುದಿಲ್ಲ. ಆದ್ದರಿಂದ ಹುಟ್ಟಿದ ಮಗನು ಧರ್ಮಿಷ್ಠನಾಗಬೇಕು. ಹಾಗೆ ಆಗಬೇಕಾದರೆ ಪುತ್ರ ಪ್ರಾಪ್ತಿಗಾಗಿ ಯಮಧರ್ಮನನು ಅನುಗ್ರಹವನ್ನೇ ಪಡೆಯಬೇಕು. ನಾನು ಅನುಸರಿಸಿರುವ ಈ ಮಾರ್ಗವನ್ನು ಧರ್ಮ ಮಾರ್ಗವೆಂದೇ ಲೋಕವು ತಿಳಿದುಕೊಳ್ಳುತ್ತದೆ. ಧರ್ಮನಿಂದ ಹುಟ್ಟುವ ಮಗನ ವಿಷಯವಾಗಿ ಹೇಳುವುದಾದರೆ, ಕುರುವಂಶದಲ್ಲಿಯೇ ಅವನು ಪರಮ ಧಾರ್ಮಿಕನೆನಿಸಿಕೊಳ್ಳುತ್ತಾನೆ. ಧರ್ಮದೇವನಿಂದಲೇ ಜನ್ಮವನ್ನು ಪಡೆಯುವ ಆ ಪುತ್ರನ ಮನಸ್ಸು ಅಧರ್ಮದಲ್ಲೆಂದಿಗೂ ಪ್ರವರ್ತಿಸುವುದಿಲ್ಲ. ಆದ್ದರಿಂದ ನೀನು ಧರ್ಮೈಕ ದೃಷ್ಟಿಯುಳ್ಳವಳಾಗಿ ನಿಯತಾತ್ಮಳಾಗಿ ಪೂಜೆ ಮತ್ತು ಪ್ರಯೋಗ ವಿಧಿಗಳಿಂದ ಧರ್ಮದೇವನನ್ನೇ ಆಹ್ವಾನಿಸು ಅಂತ ಹೇಳಿಬಿಡ್ತಾನೆ. ಈ ಥರ ಜನ್ಮೇಜಯ ಪತಿಯು ಹೀಗೆ ಹೇಳಿದೊಡನೆಯೇ ಕುಂತಿಯು ಪಾಂಡುವಿಗೆ ಅಭಿವಾದನ ಮಾಡಿ ಅನುಜ್ಞೆಯನ್ನು ಪಡೆದು ಪ್ರದಕ್ಷಿಣೆ ಮಾಡಿದಳು. ಜನ್ಮೇಜಯ, ಗಾಂಧಾರಿಯು ಗರ್ಭವನ್ನು ಧರಿಸಿ 1 ವರ್ಷ ಕಳೆದಿತ್ತು. ಆಲ್ರೆಡಿ ಗಾಂಧಾರಿ ಗರ್ಭನ ಧರಿಸಿರ್ತಾಳೆ. ಆ ಸಮಯದಲ್ಲಿ ಕಾಡಿನಲ್ಲಿದ್ದ ಕುಂತಿದೇವಿಯು ಗರ್ಭಪ್ರಾಪ್ತಿಗಾಗಿ ಅಚ್ಯುತನಾದ ಯಮಧರ್ಮವನ್ನು ಮಂತ್ರಪೂರ್ವಕವಾಗಿ ಆಹ್ವಾನಿಸಿದಳು. ಕುಂತಿಯು ಸುಖಾಸನದಲ್ಲಿ ಕುಳಿತ ಧರ್ಮದೇವನನ್ನು ಪೂಜಿಸಿ ಯಥಾವಿಧಿಯಾಗಿ ಬಲಿಪ್ರದಾನ ಮಾಡಿ ಹಿಂದೆ ದುರ್ವಾಸರಿಂದ ಅನುಗೃಹೀತವಾಗಿದ್ದ ಮಹಾಮಂತ್ರವನ್ನು ವಿಧಿವತ್ತಾಗಿ ಜಪಿಸಿದಳು. ಮಂತ್ರದಿಂದ ಆಕರ್ಷಿತನಾದ ದೇವದೇವನಾದ ಧರ್ಮನು ಸೂರ್ಯನಂತೆ ಪ್ರಕಾಶಮಾನವಾದ ವಿಮಾನದಲ್ಲಿ ಕುಳಿತು ಕುಂತಿಯು ಜಪ ಮಾಡುತ್ತಾ ಕುಳಿತಿದ್ದ ಸ್ಥಳಕ್ಕೆ ಆಗಮಿಸಿದನು. ಮಂದಹಾಸವನ್ನು ಬೀರುತ್ತಾ ಧರ್ಮದೇವನು ಕುಂತಿಯನ್ನು ಪ್ರಶ್ನಿಸಿದನು, ಕುಂತಿ, ನಾನು ನಿನಗೇನನ್ನು ಕೊಡಲಿ? ಕುಂತಿಯು ಸಹ ಮಂದಸ್ಮಿತೆಯಾಗಿ ಈ ವರವನ್ನೇ ಕೇಳಿದಳು, ನನಗೆ ಮಗನನ್ನು ದಯಪಾಲಿಸಿ. ಯೋಗಮೂರ್ತಿಧರನಾದ ಧರ್ಮನೊಡನೆ ಸಮಾಗಮವನ್ನು ಪಡೆದು ವರಾರೋಹಿಯಾದ ಕುಂತಿಯು ಸರ್ವ ಪ್ರಾಣಿಗಳಿಗೂ ಹಿತಕರನಾದ ಸುಪುತ್ರನನ್ನು ಪಡೆದಳು. ಅಶ್ವಯುಜ ಶುದ್ಧ ಪಂಚಮಿ ಶುಭ ದಿನದಂದು ಸೂರ್ಯನು ತುಲಾರಾಶಿಯಲ್ಲಿದ್ದಾಗ ಮಧ್ಯಾಹ್ನ ಕಾಲದಲ್ಲಿ ಅಭಿಜಿಹ್ನೂರ್ತದ ಜ್ಯೇಷ್ಠ ನಕ್ಷತ್ರದಲ್ಲಿ ಬಹುಯಶೋವಂತನಾಗುವ ಪುತ್ರಶ್ರೇಷ್ಠನನ್ನು ಕುಂತಿಯು ಪ್ರಸವಿಸಿದಳು. ಈ ಮುಹೂರ್ತಗಳೆಲ್ಲ ಏನು ಬರ್ತವೆ ಇವತ್ತು ಕೂಡ ಸಾಫ್ಟ್ವೇರಲ್ಲಿ ಹಾಕಿದ್ರೆ ಪಂಚಾಂಗದಲ್ಲಿ ಹಿಂದುಗಡೆ ಕೂಡ ನೋಡ್ಬೋದು. ಕರೆಕ್ಟಾಗಿ 5,000 ವರ್ಷಗಳ ಹಿಂದುಗಡೆ ಹೋಗಿ ತೋರಿಸುತ್ತೆ ಅವೆಲ್ಲ. ರಾಮಾಯಣದಲ್ಲಿರೋ ಮುಹೂರ್ತಗಳು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿದ್ದಾವೆ. ನಾವೇನು ಇದೆಲ್ಲ ಕಲ್ಪಿತವಾದ ಸ್ಟೋರಿಗಳಂದುಬಿಟ್ಟು ಏನೇನೋ ಎಲ್ಲ ಎದುರಿಸ್ತಾರೆ. ಸಾಫ್ಟ್ವೇರಲ್ಲಿ ಹಾಕಿದ್ರು ಕೂಡ ಕರೆಕ್ಟ್ ಡೇಟ್ಗಳು ಬಂದುಬಿಡ್ತಾವೆ. ಅವತ್ತು ರಾಮನ ಹುಟ್ಟಿರೋ ಮುಹೂರ್ತ, ಇವರೆಲ್ಲ ಹುಟ್ಟಿರೋ ಮುಹೂರ್ತ, ನಕ್ಷತ್ರಗಳು. ಯಾಕೆಂದರೆ ಆ ಥರ ಅಷ್ಟು ಪ್ರಮಾಣ ಇದೆ ನಮ್ಮ ಶಾಸ್ತ್ರಕ್ಕೆ. ಆ ಮಗುವು ಹುಟ್ಟಿದೊಡನೆಯೇ ಅಶರೀರವಾಣಿಯು ಹೀಗೆ ಹೇಳಿತು,
ಶ್ರೇಷ್ಠನಾದ ಈ ಶಿಶುವು ಮುಂದೆ ಧರ್ಮಾತ್ಮರಲ್ಲಿ ಶ್ರೇಷ್ಠನಾದ ರಾಜನಾಗುತ್ತಾನೆ. ಬಹಳ ಪರಾಕ್ರಮಿಯೂ ಸತ್ಯಸಂಧನೂ ಆದ ರಾಜನೆಂದು ಪ್ರಸಿದ್ಧನಾಗುತ್ತಾನೆ. ಪಾಂಡುವಿನ ಮೊದಲನೆಯ ಈ ಮಗನು ಯುಧಿಷ್ಠಿರನೆಂಬ ಹೆಸರಿನಿಂದ ಬಹುವಿಖ್ಯಾತನಾದ ರಾಜನಾಗುತ್ತಾನೆ. ಯಶಸ್ಸು, ತೇಜಸ್ಸು ಮತ್ತು ಸದಾಚಾರಗಳಿಂದ ಕೂಡಿರುವ ಇವನು 3 ಲೋಕಗಳಲ್ಲಿಯೂ ಪ್ರಸಿದ್ಧನಾಗುತ್ತಾನೆ ಅಂತ ಆಕಾಶವಾಣಿನೇ ಬಂದು ಹೇಳುತ್ತೆ ಅವನಿಗೆ. ಬಹುಧಾರ್ಮಿಕನಾದ ಮಗನನ್ನು ಪಡೆದ ನಂತರದಲ್ಲಿ ಪಾಂಡುವು ಪುನಃ ಕುಂತಿಗೆ ಹೇಳಿದನು, ಪ್ರಿಯಳೇ, ಕ್ಷತ್ರಿಯನು ಯಾವಾಗಲೂ ಬಲದಲ್ಲಿ ಉತ್ತಮನಾಗಿರಬೇಕೆಂದು ಹಿರಿಯರು ಹೇಳುತ್ತಾರೆ. ಕ್ಷತ್ರಿಯರಿಗೆ ಬಲದಿಂದಲೇ ಜ್ಯೇಷ್ಠತೆ ಹಿರಿಮೆ. ಈಗ ನಮಗೆ ಧರ್ಮಶ್ರೇಷ್ಠನಾದ ಮಗನು ಹುಟ್ಟಿರುವನು. ಮುಂದೆ ನೀನು ಬಲಜ್ಯೇಷ್ಠನಾದ ಒಬ್ಬ ಮಗನನ್ನು ಮಂತ್ರದ ಸಾಮರ್ಥ್ಯದಿಂದ ಪಡೆಯುವಳಾಗು. ಯಜ್ಞಗಳಲ್ಲಿ ಅಶ್ವಮೇಧ ಯಜ್ಞವೇ ಶ್ರೇಷ್ಠವಾದದ್ದು. ಬೆಳಕು ಕೊಡುವವರಲ್ಲಿ ಸೂರ್ಯನು ಶ್ರೇಷ್ಠನು, ಮನುಷ್ಯರಲ್ಲಿ ಬ್ರಾಹ್ಮಣನು ಶ್ರೇಷ್ಠನು. ಇದೇ ರೀತಿಯಲ್ಲಿ ವಾಯುದೇವನು ಬಲಿಷ್ಠರಲ್ಲಿ ಶ್ರೇಷ್ಠನೆಂದು ಹೇಳುತ್ತಾರೆ. ಪ್ರಪಂಚದಲ್ಲಿ ಸಕಲ ಪ್ರಾಣಿಗಳಿಂದಲೂ ಸಂಸ್ತುತನಾದ ಸಪ್ತಮರುತಗಳಲ್ಲಿ ಶ್ರೇಷ್ಠನಾದ ವಾಯುದೇವನನ್ನು ಶ್ರೇಷ್ಠ ಬಲನಾದ ಮತ್ತೊಬ್ಬ ಮಗನನ್ನು ಪಡೆಯಲು ಸುಗು. ನಿಯಮಪೂರ್ವಕವಾಗಿ ಮಹಾಮಂತ್ರದಿಂದ ಆಹ್ವಾನಿಸು. ಅವನು ಅನುಗ್ರಹಿಸುವ ಮಗನು ಮಾನವ ಕೋಟಿಯಲ್ಲಿಯೇ ಮಹಾಬಲಿಷ್ಠನೆನಿಸುತ್ತಾನೆ. ಭೀಮನು ಸೋತಿದ್ದು ರೆಕಾರ್ಡೇ ಇರೋದಿಲ್ಲ. ಹುಟ್ಟಿದಾಗಿಂದ ಒಂದರಲ್ಲೂ ಸೋತೇ ಇರೋದಿಲ್ಲ ಭೀಮ. ಪಾಂಡುವು ಬಲಜ್ಯೇಷ್ಠನಾದ ಪುತ್ರನನ್ನು ಪಡೆಯುವಂತೆ ನಿರ್ದೇಶಿಸಿದ ನಂತರ ಕುಂತಿಯು ಹಾಗೆಯೇ ಆಗಲೆಂದು ಹೇಳಿ ಸುಖಾಸನದಲ್ಲಿ ಕುಳಿತು ಮಹಾಮಂತ್ರವನ್ನು ಜಪಿಸು ಬಲಶ್ರೇಷ್ಠನಾದ ಮಾರುತನನ್ನೇ ಆಹ್ವಾನಿಸಿದಳು. ಒಡನೆಯೇ ಮಹಾಬಲನಾದ ವಾಯುದೇವನು ಮೃಗವಾಹನಾರೂಢನಾಗಿ ಕುಂತಿಯ ಬಳಿಗೆ ಬಂದು ಪ್ರಶ್ನಿಸಿದನು, ನಿನಗೆ ಏನು ಕೊಡಲಿ ಅಂತ. ಯಾರೇ ಆಗಲಿ ತಮಗೇನು ಬೇಕೆಂಬುದನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಬಿಡಬಹುದು. ಬಾಯಿ ಬಿಟ್ಟು ಕೇಳಲು ಸ್ವಲ್ಪ ಸಂಕೋಚಿತವಾಗುವುದು ಸ್ವಾಭಾವಿಕ. ಎಷ್ಟೋ ಜನಕ್ಕೆ ಬಾಯಿ ಬಿಟ್ಟು ಕೇಳಲು ಸಾಧ್ಯವಾಗುವುದೇ ಇಲ್ಲ. ಕುಂತಿಯು ಸಹ ವಾಯುವಿನ ಪ್ರಶ್ನೆಯನ್ನು ಕೇಳಿ ಸ್ವಲ್ಪ ನಾಚಿದಳು. ಆದರೂ ಮನಸ್ಸಿನಲ್ಲಿರುವುದನ್ನು ಹೇಳಬೇಕೆಂದು ವಾಯುದೇವನನ್ನು ಕೇಳುವುದರನ್ನು ನಸುನಕ್ಕು ಹೇಳಿದಳು. ಬಲವಂತನಾದ ಮಹಾಕಾಯನಾದ ಪ್ರಪಂಚದಲ್ಲಿರುವ ಬಲಿಷ್ಠರೆಲ್ಲರ ದರ್ಪವನ್ನು ಬಗ್ಗುಬಡಿಯಲು ಸಮರ್ಥನಾದ ಮಗನೊಬ್ಬನನ್ನು ದಯಪಾಲಿಸು. ವಾಯುದೇವನು ಹಾಗೆಯೇ ಆಗಲೆಂದು ಹೇಳಿ ಕುಂತಿಯನ್ನು ಬಿಗಿದಪ್ಪನು. ವಾಯುವಿನ ಅನುಗ್ರಹದಿಂದ ಭಯಂಕರ ಪರಾಕ್ರಮಿಯಾದ ಮಹಾಬಾಹುವಾದ ಭೀಮನೆಂಬ ಹೆಸರಿನ ಮಗನು ಶ್ರಾವಣ ಕೃಷ್ಣ ತ್ರಯೋದಶಿ ಶುಭ ದಿವಸ ಮಗ ನಕ್ಷತ್ರದಲ್ಲಿ ಹುಟ್ಟಿದನು. ಅವನು ಹುಟ್ಟಿದಾಗಲೂ ಪ್ರಪಂಚದಲ್ಲಿರುವ ಬಲಿಷ್ಠರೆಲ್ಲರಿಗೂ ಶ್ರೇಷ್ಠನಾದವನು ಹುಟ್ಟಿರುವನು ಎಂದು ಅಶರೀರವಾಣಿ ಆಯಿತು. ಅವನು ಹುಟ್ಟಿದಾಗಲೂ ಕೂಡ ಆಕಾಶವಾಣಿ ಹೇಳುತ್ತೆ, ಇವನು ಬಲಿಷ್ಠರಲ್ಲಿ ಎಲ್ಲರಿಗಿಂತ ಬಲಿಷ್ಠವಾದವನು ಹುಟ್ಟಿದ್ದಾನೆ ಅಂತ. ಅಶರೀರವಾಣಿಗೆ ಸಾಕ್ಷಿಯೋ ಎಂಬಂತೆ ಹುಟ್ಟಿದೊಡನೆಯೇ ಒಂದು ವೈಚಿತ್ರ್ಯವೂ ನಡೆಯಿತು. ಕುಂತಿಯು ಹುಟ್ಟಿದ ಶಿಶುವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಕುಳಿತಿದ್ದಳು. ಆ ವೇಳೆಗೆ ಸರಿಯಾಗಿ ಹುಲಿಯೊಂದು ಕುಂತಿಯು ಕುಳಿತಿದ್ದೆಡೆಗೆ ಗರ್ಜನೆ ಮಾಡುತ್ತಾ ಓಡಿ ಬಂದಿತು. ಹುಲಿಯ ಭಯದಿಂದ ಮಗುವು ತೊಡೆಯ ಮೇಲೆ ಮಲಗಿದೆ ಎಂಬುದನ್ನು ವಿವೇಚಿಸದೆ ಕುಂತಿಯು ಮೇಲೆದ್ದಳು. ತೊಡೆಯ ಮೇಲಿದ್ದ ಶಿಶುವು ಕೆಳಕ್ಕೆ ಬಿದ್ದಿತು. ಒಡನೆಯೇ ಘೋರವಾದ ಶಬ್ದ ಉಂಟಾಯಿತು. ಹುಲಿಯು ಭಯಪಟ್ಟು ಬೇರೆಯ ಕಡೆಗೆ ಓಡಿ ಹೋಯಿತು. ಮಗುವಿಗೆ ಏನಾಯಿತು ಎಂಬ ಗಾಬರಿಯಿಂದ ಪಾಂಡವು ಋಷಿಗಳೊಡನೆ ಮಗುವಿದ್ದೆಡೆಗೆ ಧಾವಿಸಿದನು. ಆದರೆ ಅಲ್ಲವರು ಕಂಡಿದ್ದೇನು, ಶರೀರವೆಲ್ಲವೂ ಜಜ್ಜಿ ಹೋಗಿ ಜ್ಞಾನಹೀನವಾಗಿ ಬಿದ್ದಿರೋ ಮಗುವನ್ನಲ್ಲ, ಕಿಲಕಿಲ ನಗುತ್ತಿದ್ದ ಮಗುವನ್ನು ಕಂಡರು. ಮಗುವಿನ ಕೆಳಗಿದ್ದ ದೊಡ್ಡದಾದ ಬಂಡೆಯು ನುಚ್ಚು ನೂರಾಗಿತ್ತು. ಹುಟ್ಟಿದಾಗಿಂದಲೇ ಅವನು ಅಷ್ಟು ಬಲ ಇರ್ತಾನೆ. ಜಾರಿ ಕೆಳಗಡೆ ಬಿದ್ದರೆ ಬಂಡೆನೇ ಪುಡಿ ಆಗಿಬಿಟ್ಟಿರುತ್ತೆ. ಭೀಮ ಬಿದ್ದಿದ್ರೆ, ಸಣ್ಣ ಮಗು ಬಿದ್ದರೆ. ಪಾಂಡವು ವಿಸ್ಮಯಗೊಂಡನು. ಅಲ್ಲಿ ನೆರೆದಿದ್ದವರೆಲ್ಲರೂ
ಕಣ್ಣೊರೆಸಿಕೊಂಡು ಪುನಃ ನೋಡಿದರು. ತಾವು ಕಿಲಕಿಲನೆ ನಗುತ್ತಿರುವ ಮಗುವನ್ನೇ ನೋಡುತ್ತಿರುವೆಂದು ಮನವರಿಕೆಯಾಯಿತು. ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ವೀರಮಾತೆಯಾದ ಕುಂತಿಯ ಮಗನನ್ನು ಎತ್ತಿ ಮುದ್ದಾಡಿದಳು. ಕೆಳಕ್ಕೆ ಬಿದ್ದುದರ ಗುರುತಾಗಿ ಮಗುವಿನ ಮಹಾಕಾಯದಲ್ಲಿ ಒಂದು ಗೆರೆಯೂ ಕಾಣಲಿಲ್ಲ. ಅಂತಹ ಪರಾಕ್ರಮಿಯನ್ನು ಮಗನನ್ನಾಗಿ ಪಡೆದ ಜನನೀಯರು ಆನಂದಕ್ಕೆ ಪಾರವೇ ಇರಲಿಲ್ಲ. ಭೀಮನು ಹುಟ್ಟಿದ ದಿನವೇ ಹಸ್ತಿನಾಪುರದಲ್ಲಿ ದುರ್ಯೋಧನನೂ ಜನನವೂ ಆಯಿತು. ಫಸ್ಟು ಯುಧಿಷ್ಠಿರ ಹುಟ್ಟುಬಿಟ್ಟಿರ್ತಾನೆ. ಕುಂತಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಟ್ಟಿರುತ್ತೆ. ಅಯ್ಯೋ, ಮೊದಲು ಅವನು ಹುಟ್ಟುಬಿಟ್ನಲ್ಲ, ನನಗೇನೋ ಗರ್ವ. ಅವ್ರಿಗಿಂತ ಕುಂತಿಗಿಂತ ಮುಂಚೆ ಗರ್ಭಧಾರಣೆ ಗಾಂಧಾರಿ ಮಾಡಿರ್ತಾಳೆ. ಗಾಂಧಾರಿಗೆ ಅಯ್ಯೋ ಕುಂತಿಗೆ ಫಸ್ಟ್ ಮಗನ ಹುಟ್ಟುಬಿಟ್ಟಿದ್ದಾನೆ, ಮತ್ತೆ ಅವ್ರ ಮಕ್ಕಳೇ ಮತ್ತೆ ರಾಜರಾಗ್ಬಿಡ್ತಾರೆ, ಇದನ್ನು ಗರ್ಭ ಹೊರಗಡೆ ಬರಲೇ ಇಲ್ವಲ್ಲ ಅಂದ್ಬಿಟ್ಟಿದ್ದೂ ಜೋರಾಗಿ ಹೊಟ್ಟೆ ಹೊಡ್ಕೊಂಡು ಆ ಪಿಂಡನ ಹೊರಗಡೆ ತೆಗೆದುಬಿಡ್ತಾಳೆ. ಮತ್ತು ವ್ಯಾಸದೇವರಿಂದ ಕೃಪೆಯಿಂದ ಮತ್ತೆ ಅದು 101 ಪೀಸಾಗಿ 101 ತುಪ್ಪದ ಕುಂಡದಲ್ಲಿ ಇಟ್ಟುಬಿಟ್ಟು ಅವರು ಮತ್ತೆ ಹುಡ್ತಾರೆ. ಆ ಕುಂಡದಿಂದ 2 ವರ್ಷ ತನಕ ಯಾರು ಮುಟ್ಟಲೇಬಾರ್ದು ಅಂತ ಹೇಳಿರ್ತಾನೆ. ಕರೆಕ್ಟಾಗಿ ಭೀಮನ ಹುಟ್ಟಿದ ದಿವಸನೇ ಆ ದುರ್ಯೋಧನ ಹುಟ್ಟು ಹೊರಗಡೆ ಬರ್ತಾನೆ. ಮತ್ತು ಇವಾಗ ಪಾಂಡವರೆಲ್ಲ ಒಂದೇ ಸತಿ ಅಟ್ಯಾಚಾಗಿ ಹುಟ್ಟಿಲ್ಲ, ಮತ್ತೆ ಗ್ಯಾಪ್ ಬರುತ್ತೆ. ಯಾಕಂದರೆ ಒಂದೊಂದು ಸತಿ ಮಂತ್ರಕ್ಕೆ ಪುನಶ್ಚರಣ ಮಾಡಬೇಕು, 30 ಲಕ್ಷ ಜಪ ಮಾಡಬೇಕು. ಹವನ ಮಾಡಿಕೊಂಡು ಮಾಡಿದ್ರೆ 24 ಲಕ್ಷ ಜಪ, ಹವನ ಮಾಡಿದರೆ ಕೇವಲ ಮಂತ್ರ ಜಪ ಮಾಡಿದ್ರೆ 30 ಲಕ್ಷ ಮಾಡಬೇಕು. ಯಾವುದೇ ಮಂತ್ರ ಹಾಕಿ ಅದನ್ನು ಒಂದು ಪುನಶ್ಚರಣೆ ಹಾಕ್ತಾರೆ. ಒಂದೊಂದು ಪುನಶ್ಚರಣೆ ಮಾಡಿದ್ರೆ ಮಂತ್ರದಿಂದ ಇವು ಮತ್ತೆ ಗ್ಯಾಪ್ ಬರ್ತಾ ಇರುತ್ತೆ. ಆ ಥರ. ಮತ್ತು 2 ಮಕ್ಕಳನ್ನು ಪಡೆದ ಮೇಲೆಯೂ ಪಾಂಡುವಿಗೆ ತೃಪ್ತಿಯಾಗಲಿಲ್ಲ. ಮತ್ತೊಬ್ಬ ಮಗನನ್ನು ಪಡೆಯಬೇಕೆನ್ನುವ ಆಶಯ ಮೂಡಿತು. ತಾನು ಪಡೆದಿರುವ ಮಕ್ಕಳಲ್ಲಿ ಒಬ್ಬನು ಪರಮಧಾರ್ಮಿಕನು, ಮತ್ತೊಬ್ಬ ಅತ್ಯಂತ ಬಲಿಷ್ಠನು. ಮುಂದೆ ಪರಮಧಾರ್ಮಿಕನೂ ಅತ್ಯಂತ ಬಲಿಷ್ಠನೂ ಆಗುವ ಒಬ್ಬ ಮಗನನ್ನು ಪಡೆದರೆ ತಾನು ಧನ್ಯನಾಗುವುದಾಗಿ ಭಾವಿಸಿರುವುದು. ಪರಮ ಧಾರ್ಮಿಕನೂ ಮಹಾಪರಾಕ್ರಮಿಯೂ ಆದ ಮಗನನ್ನು ಹೇಗೆ ಪಡೆಯುವುದು? ಪಾಂಡವು ಯೋಚಿಸತೊಡಗಿದನು. ಪ್ರಪಂಚದಲ್ಲಿ ಪ್ರತಿಯೊಂದು ಕಾರ್ಯವೂ ಪುರುಷ ಪ್ರಯತ್ನ ಮತ್ತು ವಿಧಿ ಇವೆರಡನ್ನೂ ಅವಲಂಬಿಸಿರುತ್ತದೆ. ಸಮಯದಲ್ಲಿ ಪ್ರಯತ್ನ ಮಾಡದಿದ್ದರೆ ವಿಧಿಯೇನು ಮಾಡಿತು? ಸಕಾಲದಲ್ಲಿ ಪುರುಷ ಪ್ರಯತ್ನವನ್ನು ಮಾಡುವುದರಿಂದ ಮಾತ್ರವೇ ದೈವಾಯತ್ತವಾದ ಫಲವು ಪ್ರಾಪ್ತವಾಗುತ್ತದೆ. ಸುಮ್ಮನೆ ಗಾಳಿಯಲ್ಲಿ ದೀಪ ಇಟ್ಟು ದೇವರೇ ಬೇಕು ಅಂದರೆ ಬರೋದಿಲ್ಲ, ಪ್ರಯತ್ನವೂ ಮಾಡ್ತಾ ಇರಬೇಕು. ದೇವಾಧಿಪತಿಯಾದ ಇಂದ್ರನು ಅಪ್ರಮೇಯನೆಂದು, ಬಲವಂತನೆಂದು, ವೀರ್ಯವಂತನೆಂದು, ಮಹಾ ತೇಜಸ್ವಿಯೆಂದು ಕೇಳಿರುವೆನು. ಅವನನ್ನು ತಪಸ್ಸಿನಿಂದ ಬಳಸಿಕೊಂಡು ಧಾರ್ಮಿಕನಾಗಿಯೂ ಮಹಾಪರಾಕ್ರಮಿಯಾಗಿಯೂ ಇರುವ ಪುತ್ರನನ್ನು ಪಡೆಯುವನು. ನನ್ನ ತಪಸ್ಸಿನಿಂದ ಸುಪ್ರೀತನಾಗಿ ಇಂದ್ರನು ಅನುಗ್ರಹಿಸುವ ಪುತ್ರನು ಬಹಳ ವೀರ್ಯವಂತನಾಗಿರುತ್ತಾನೆ. ಅತಿ ಮನುಷ್ಯರನ್ನು ಅಂದರೆ ದೇವದಾನವರನ್ನು, ಮನುಷ್ಯರನ್ನು ಅವನು ಯುದ್ಧದಲ್ಲಿ ಪರಾಜಯಗೊಳಿಸಲು ಸಮರ್ಥನಾಗುತ್ತಾನೆ. ಆದ್ದರಿಂದ ಮನೋವಾಕ್ ಕರ್ಮಗಳಿಂದ ಸಚೀಪತಿಯಾದ ವಜ್ರಪಾಣಿಯಾದ ಇಂದ್ರನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡುವೆನು. ಪಾಂಡು ಹೀಗೆ ನಿಶ್ಚಯಿಸಿ ಋಷಿ ಮಹರ್ಷಿಗಳೊಡನೆ ತಪಸ್ಸಿನ ವಿಧಿ ನಿಯಮಗಳನ್ನು ಸಮಾಲೋಚಿಸಿ ಕುಂತಿಗೂ 1 ವರ್ಷಗಳ ವ್ರತನಿಷ್ಠಗಳಾಗಿರುವಂತೆ ಹೇಳಿ, ತಾನು ಸೂರ್ಯೋದಯದಿಂದ ಸೂರ್ಯಾಸ್ತ ಪರ್ಯಂತವೂ ಒಂದೇ ಕಾಲಿನಲ್ಲಿ ನಿಂತು ಸಮಾಧಿ ಯೋಗದಿಂದ ಘೋರವಾದ ತಪಸ್ಸನ್ನು ಮಾಡಲು ಉಪಕ್ರಮಿಸಿದನು. ಪಾಂಡುವಿನ ತಪಸ್ಸಿಗೆ ಮತ್ತೊಂದು ಕಾರಣವೂ ಹೇಳಬಹುದಾಗಿದೆ. ಪಾಂಡುವು ತಪಶಕ್ತಿಯಿಂದ ಇಂದ್ರನನ್ನು ಒಲಿಸಿಕೊಳ್ಳದೆಯೇ ಕುಂತಿಯು ಮಹಾಮಂತ್ರದ ಶಕ್ತಿಯಿಂದಲೇ ಇಂದ್ರನನ್ನು ಆಕರ್ಷಿಸಿ ಮಗನನ್ನು ಪಡೆಯಬಹುದಾಗಿತ್ತು. ಆದರೆ ಮಂತ್ರದಿಂದ ಆಕರ್ಷಿತರಾದ ದೇವತೆಗಳು ಇಚ್ಛೆ ಇದ್ದರೂ ಇಚ್ಛೆ ಇಲ್ಲದಿದ್ದರೂ ಕುಂತಿಯ ಮಾತನ್ನು ನಡೆಸಿಕೊಡಲೇಬೇಕು. ಇದು ಮಂತ್ರದ ಶಕ್ತಿ. ಇಚ್ಛೆ ಇರಲಿ, ಋಷಿಗಳೇನಾದರೂ ಮಂತ್ರ ಕೊಟ್ಬಿಟ್ಟಿದ್ದಾರೆ ಅಂದರೆ ಆ ಮಂತ್ರಕ್ಕೆ ಅನುಕೂಲವಾಗಿ ದೇವತೆಗಳಾಗಲಿ ಗಂಧರ್ವಾಗಲಿ ಕೆಲಸ ಮಾಡಲೇಬೇಕಾಗುತ್ತೆ. ಅದು ಕಂಪಲ್ಸರಿ ಆಗ್ತಾ ಇರುತ್ತೆ. ಇಲ್ಲದಿರಲಿ ಅವರು ಸಮಾಗಮದಿಂದ ಶ್ರೇಷ್ಠರಾದ ಮಕ್ಕಳು ಹುಟ್ಟುವುದರಲ್ಲಿ ಸಂಶಯವಿಲ್ಲವಾದರೂ ಅವರ ಸುಪ್ರೀತರಾಗಿ ಅನುಗ್ರಹ ಮಾಡುವುದರಿಂದ ಸರ್ವಲಕ್ಷಣ ಸಂಪನ್ನರಾದ ಪರಿಪೂರ್ಣರಾದ ಯಾವುದರಲ್ಲಿಯೂ ನ್ಯೂನತೆ ಇಲ್ಲದ ಮಕ್ಕಳನ್ನು ಪಡೆಯಬಹುದೆಂಬ ಭಾವನೆಯು
ಪಾಂಡುವಿಗುಂಟಾಗಿರಬಹುದು. ಆ ಉದ್ದೇಶದಿಂದಲೇ ಹಿಂದೆ ಮಕ್ಕಳನ್ನು ಪಡೆಯುವಾಗ ಕುಂತಿಗೆ ಹೇಳಿದಂತೆ ಹೇಳದೆ ತಾನು ಇಂದ್ರನ ಸುಪ್ರೀತಿಗಾಗಿ ತಪಸ್ಸನ್ನು ಮಾಡಿದನೆಂದು ಭಾವಿಸಬಹುದು. ಯಾಕಂದರೆ ಈಗ ಬಲಿಷ್ಠ ಮತ್ತು ಧಾರ್ಮಿಕ ಇಬ್ಬರು ಮಿಕ್ಸ್ ಆಗಿ ಒಬ್ಬ ಮಗನನ್ನು ಪಡಿಬೇಕಂತ ಇಚ್ಛೆ ಇದೆ. ಆದ್ದರಿಂದ ಇಬ್ಬರು ತಪಸ್ಸು ಮಾಡ್ತಾರೆ. ಪಾಂಡುವು ಅನೇಕ ಕಾಲದವರೆಗೂ ಇಂದ್ರನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿದ ನಂತರ ಇಂದ್ರನು ಪ್ರತ್ಯಕ್ಷನಾಗಿ ಬಂದು ಪಾಂಡುವನ್ನು ಕುರಿತು ಹೇಳಿದನು, ಪಾಂಡುರಾಜ, ನಿನಗೆ ಮಗನನ್ನು ದಯಪಾಲಿಸುವೆನು. 3 ಲೋಕಗಳಲ್ಲಿಯೂ ವಿಖ್ಯಾತನಾಗುವ ಪುತ್ರನನ್ನೇ ಅನುಗ್ರಹಿಸುವೆನು. ಗೋಬ್ರಾಹ್ಮಣರು ಮತ್ತು ಸುಹೃದರ ಹಿತಚಿಂತನೆಯಲ್ಲಿಯೇ ಸರ್ವದಾ ನಿರತನಾಗಿರುವ ಸುಪುತ್ರನನ್ನು ದಯಪಾಲಿಸುವೆನು. ನನ್ನ ಅನುಗ್ರಹದಿಂದ ಹುಟ್ಟುವ ಈ ಮಗನು ದುಷ್ಟರಿಗೆ ಮತ್ತು ಶತ್ರುಗಳಿಗೆ ಶೋಕಜನಕನಾಗುತ್ತಾನೆ. ಸತ್ಕರ್ಮಗಳಿಂದ ಬಂಧುಗಳಿಗೆ ಆನಂದವನ್ನುಂಟು ಮಾಡುತ್ತಾನೆ. ಸರ್ವಶತ್ರುಗಳನ್ನು ವಿನಾಶ ಮಾಡುವಂತಹ ಸರ್ವಶ್ರೇಷ್ಠನಾದ ಪುತ್ರನನ್ನು ಅನುಗ್ರಹಿಸುತ್ತೇನೆ. ಅಮೃತಧಾರೆಗೆ ಸಮಾನವಾದ ಹಿತವಾಕ್ಯಗಳನ್ನು ಕೇಳಿ ಪಾಂಡುವು ಪದ್ಮಾಸನದಿಂದ ಮೇಲೆದ್ದು ದೇವರಾಜನಿಗೆ ನಮಸ್ಕರಿಸಿದನು. ಪಾಂಡುವಿನ ಕಣ್ಗಳಿಂದ ಆನಂದ ಬಾಷ್ಪಗಳು ಸುರಿಯುತ್ತಿದ್ದಂತೆಯೇ ದೇವೇಂದ್ರನು ಅದೃಶ್ಯನಾದನು. ಆನಂದ ತುಂದಿಲನಾದ ಪಾಂಡುವು ಕುಂತಿಯ ಬಳಿಗೆ ಹೋಗಿ, ರಾಜಕುಮಾರಿ, ನಿನ್ನ ವ್ರತವು ಫಲಿಸಿತು. ಇಂದ್ರನು ಸುಪ್ರೀತನಾದನು. ನನ್ನ ಇಚ್ಛೆಯಂತೆಯೇ ಅತಿಮಾನುಷ ಶಕ್ತಿಯಿಂದ ಕೂಡಿದ ಯಶೋವಂತನಾದ ಪುತ್ರನೊಬ್ಬನನ್ನು ಅನುಗ್ರಹಿಸಲು ಇಂದ್ರನು ಒಪ್ಪಿರುವನು. ಇಂದ್ರನ ಅನುಗ್ರಹದಿಂದ ನೀನು ಪಡೆಯುವ ಮಗನು ಶತ್ರು ವಿನಾಶಕನಾಗುವನೆಂದು, ಸೂರ್ಯನಿಗೆ ಸಮನಾದ ತೇಜಸ್ಸಿನಿಂದ ಕೂಡಿರುವನೆಂದು, ನೀತಿವಂತನಾಗಿರುವನೆಂದು, ಸುಂದರ ಪುರುಷನಾಗಿರುವನೆಂದು ಇಂದ್ರನೇ ಹೇಳಿರುವನು. ಕುಂತಿ, ಈ ಕೂಡಲೇ ನೀನು ಮಹರ್ಷಿಯಿಂದ ಉಪದೇಶಿಸಲ್ಪಟ್ಟಿರುವ ಮಹಾಮಂತ್ರವನ್ನು ಪುನಶ್ಚರಣೆ ಮಾಡಿ ಇಂದ್ರನನ್ನು ಆಮಂತ್ರಿಸು ಎಂದು ಹೇಳಿದೊಡನೆಯೇ ಕುಂತಿಯು ಆನಂದ ಪರವಶಳಾಗಿ ಪದ್ಮಾಸನದಲ್ಲಿ ಕುಳಿತು ಶುದ್ಧಚಿತ್ತಳಾಗಿ ಮಹಾಮಂತ್ರವನ್ನು ಪುನಶ್ಚರಣೆ ಮಾಡಿ ಇಂದ್ರನನ್ನು ಆಮಂತ್ರಿಸಿದಳು. ಪಾಂಡುವಿಗಿತ್ತಿದ್ದ ವಚನದಂತೆ ಇಂದ್ರನು ಮಂದಸ್ಮಿತನಾಗಿ ಬಂದು ಕುಂತಿಯೊಡನೆ ಸೇರಿದನು. ಒಡನೆ ಮಹಾಪುರುಷನಾದ ಅರ್ಜುನನ ಜನನವಾಯಿತು. ಫಾಲ್ಗುಣ ಮಾಸದಲ್ಲಿ ಪೂರ್ವ ಫಲ್ಗುಣಿ ನಕ್ಷತ್ರವು ಮುಗಿಯಲಿದ್ದಾಗ ಮತ್ತು ಉತ್ತರ ಫಲ್ಗುಣಿ ನಕ್ಷತ್ರವು ಪ್ರಾರಂಭವಾಗುವುದರಲ್ಲಿದ್ದಾಗ ಸಂಧಿ ಸಮಯದಲ್ಲಿ ಅರ್ಜುನನು ಹುಟ್ಟಿದನು. ಫಾಲ್ಗುಣ ಮಾಸದಲ್ಲಿ ಮತ್ತು ಫಾಲ್ಗುಣಿ ನಕ್ಷತ್ರದಲ್ಲಿ ಅರ್ಜುನನು ಹುಟ್ಟಿನಾದ್ದರಿಂದ ಅವನಿಗೆ ಫಾಲ್ಗುಣನೆಂದೇ ಹೆಸರಾಯಿತು. ಫಸ್ಟ್ ಹೆಸರು ಫಾಲ್ಗುಣ ಅಂತಲೇ ಇಟ್ಟಿರ್ತಾರೆ. ಆ ಶಿಶು ಹುಟ್ಟಿದಾಗಲೂ ಅಶರೀರವಾಣಿಯಾಯಿತು. ಅಶರೀರವಾಣಿಯು ಧ್ವನಿಯು ಗುಡುಗಿನ ಶಬ್ದದಂತೆ 4 ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಯನ್ನುಂಟು ಮಾಡುತ್ತಿತ್ತು. ಕುಂತಿಯನ್ನು ಕುರಿತು ಹೇಳುತ್ತಿದ್ದ ಆ ಅಶರೀರವಾಣಿಯನ್ನು ಆಶ್ರಮವಾಸಿಗಳು ಮಾತ್ರವಲ್ಲದೆ ಸುತ್ತಲೂ ಇದ್ದ ಸಕಲ ಪ್ರಾಣಿಗಳಿಗೂ ಸ್ಪಷ್ಟವಾಗಿ ಕೇಳಿದವು. ಕುಂತಿದೇವಿ, ಈ ಪುತ್ರರತ್ನವನ್ನು ಪಡೆದು ನೀನು ನಿಶ್ಚಯವಾಗಿಯೂ ಧನ್ಯಳು. ಇವನು ಕಾರ್ತವೀರ್ಯಾರ್ಜುನನಿಗೆ ಸಮಾನನೆನಿಸುತ್ತಾನೆ. ಕಾರ್ತವೀರ್ಯಾರ್ಜುನ ಅಂತ ದೊಡ್ಡ ಮಹಾ ಯೋಧ ಇರ್ತಾನೆ. ಅವನ ಸಮಾನನೆನಿಸುತ್ತಾನೆ. ಶಿವನಿಗೆ ಸಮಾನವಾದ ಪರಾಕ್ರಮವನ್ನು ಹೊಂದುವನು. ಈ ಮಾತು ನಿಜಾನೇ. ಶಿವನೇ ಸಾಕ್ಷಾತ್ ಈಶ್ವರನೇ ಮೆಚ್ಚಿಕೊಂಡಿರ್ತಾನೆ. ಮಲ್ಲ ಯುದ್ಧದಲ್ಲಿ ಆಹ್ವಾನಿಸಿ ಅರ್ಜುನನ ಈಶ್ವರ ಕೂಡ ಸೋಲಿಸೋದಕ್ಕಾಗೋದಿಲ್ಲ. ಅರ್ಜುನನ ಮಲ್ಲ ಯುದ್ಧದಲ್ಲಿ ಸುಮ್ಮನೆ ಇನ್ನು ಭೀಮನ ಗದಾ ಯುದ್ಧದಲ್ಲಿ ದುರ್ಯೋಧನನ ಬಿಡ್ತಾರಷ್ಟೇ ಹೊರತು ಅರ್ಜುನನಿಗೆ ಎಲ್ಲವೂ ಗೊತ್ತಿತ್ತು. ಮಲ್ಲ ಯುದ್ಧ, ಗದಾ ಯುದ್ಧ, ಬಾಣ ಬಿಡೋದು ಎಲ್ಲದರಲ್ಲೂ ಆಲ್ರೌಂಡರ್ ಆಗಿರ್ತಾನೆ. ಸಾಕ್ಷಾತ್ ಶಂಕರನೇ ಸೋಲಿಸೋದಕ್ಕಾಗಿರೋದಿಲ್ಲ, ಅಷ್ಟು ಪರಾಕ್ರಮಿ ಆಗಿರ್ತಾನೆ. ಶಿವನಿಗೆ ಸಮಾನವಾದ ಪರಾಕ್ರಮವನ್ನು ಹೊಂದುವನು. ಇಂದ್ರನಂತೆ ಅಜಯನ ನೆನೆಸುವನು. ವಾಮನನಾದ ವಿಷ್ಣುವು ಅದಿತಿಯ ಆನಂದವನ್ನು ಹೆಚ್ಚಿಸಿದಂತೆ ವಿಷ್ಣು ತುಲ್ಯನಾದ ಇವನು ನಿನ್ನ ಆನಂದವನ್ನು ಹೆಚ್ಚಿಸುವನು. ಮದ್ರರನ್ನು, ಕುರುಗಳನ್ನು, ಚೇದಿರಾಜರನ್ನು, ಸೋಮಕ, ಕಾಶಿ, ಕರುಷ ರಾಜರನ್ನು ಗೆದ್ದು ಕುರುವಂಶದ ಕೀರ್ತಿಯನ್ನು ಹೆಚ್ಚಿಸುವನು. ಅಗ್ನಿಯು ಈ ನಿನ್ನ ಮಗನ ಭುಜಬಲದಿಂದ ಖಾಂಡವ ವನವನ್ನು
ದಹಿಸಿ ಸರ್ವ ಪ್ರಾಣಿಗಳ ಮೇಧಸ್ಸನ್ನು ಭುಂಜಿಸಿ ತೃಪ್ತಿ ಹೊಂದುವನು. ಆ ಖಾಂಡವ ವನವಾದ ಹೆಸರು ಇವಾಗ ಖಂಡವ ಅಂತ ಇಟ್ಟಿದ್ದಾರೆ ಮಧ್ಯಪ್ರದೇಶದಲ್ಲಿ. ನಮ್ಮ ಓಂಕಾರೇಶ್ವರ ಪಕ್ಕದಲ್ಲೇ ಅದು ಆ ಜಿಲ್ಲೆ ಬರುತ್ತೆ. ಈಗಲೂ ಎಲ್ಲ ಕಲ್ಲು ಗುಡ್ಡಗಳು ಬಿಸಿ ಅಂದರೆ ಬಿಸಿಯಲ್ಲಿ ಆ ಪ್ರದೇಶದಲ್ಲಿ ಖಾಂಡವ ದಹನ ನಡೆದಿರುತ್ತೆ ಅಗ್ನಿದೇವನ ತೃಪ್ತಿಪಡಿಸೋದಕ್ಕೆ. ಮತ್ತು ಪ್ರಪಂಚದ ರಾಜರೆಲ್ಲರನ್ನೂ ಗೆದ್ದು ತನ್ನ ಸಹೋದರರೊಡನೆ 3 ಮಹಾಯಾಗಗಳನ್ನು ಮಾಡುವನು. ವೀರರಲ್ಲಿ ಇವನು ಪರಶುರಾಮನಿಗೆ ಸಮಾನನಾಗಿಯೂ ಪರಾಕ್ರಮದಲ್ಲಿ ಸಾಕ್ಷಾತ್ ಮಹಾವಿಷ್ಣುವಿಗೆ ಸಮಾನನಾಗಿ ಇರುವನು. ಮಹಾವಿಷ್ಣುವು ಕೂಡ ಸಮಾನನಾಗಿರುತ್ತಾನೆ. ಕೃಷ್ಣಾರ್ಜುನ ಯುದ್ಧದಲ್ಲೂ ಕೂಡ ಸೋಲನ್ನು ಹೊಂದಿರೋದಿಲ್ಲ ಅರ್ಜುನ. ಪ್ರಪಂಚದಲ್ಲಿರುವ ವೀರರೆಲ್ಲರಿಗೂ ಶ್ರೇಷ್ಠನೆನಿಸುವನು. ಮಹಾದೇವನೊಡನೆ ಯುದ್ಧದಲ್ಲಿ ಅಪ್ರತಿಮ ಪರಾಕ್ರಮವನ್ನು ತೋರಿ ಅವನ ಮೆಚ್ಚುಗೆಗೆ ಪಾತ್ರನಾಗಿ ಪಾಶುಪತವೆಂಬ ಮಹಾಸ್ತ್ರವನ್ನು ಪಡೆಯುವನು. ಆ ಮಲ್ಲ ಯುದ್ಧದಲ್ಲಿ ಈಶ್ವರನು ತುಂಬ ತುಷ್ಟಿಯಾಗಿಬಿಟ್ಟು ಪಾಶುಪತ ಅನ್ನೋದು ಫೇವರೇಟ್ ಅಸ್ತ್ರ, ಅದು ಪಾಶುಪತ ಅಸ್ತ್ರನೇ ಕೊಟ್ಟುಬಿಟ್ಟಿರ್ತಾನೆ. ಎಲ್ಲ ಅಸ್ತ್ರಗಳಿಗೂ ಬ್ರಹ್ಮಾಸ್ತ್ರ ಹಾಕಿದ್ರೆ ಎಲ್ಲ ಉಪಶಾಂತಿ ಮಾಡಿಬಿಡುತ್ತೆ. ಬ್ರಹ್ಮಾಸ್ತ್ರವನ್ನು ಕೂಡ ಉಪಶಾಂತಿ ಮಾಡುವಂಥದ್ದು ಪಾಶುಪತಾಸ್ತ್ರ. ಇದನ್ನು ತಡೆಯೋದಕ್ಕೆ ಮತ್ತು ಇನ್ನೊಂದು ಯಾವುದೋ ಇಲ್ಲ. ರಾಮಬಾಣ ಇದ್ದಂಗೆ ಇದು ಕೂಡ. ಇದು ಹಾಕಿದ ಮೇಲೆ ಅದು ಮತ್ತೆ ಕೆಲಸ ಆಗಲೇಬೇಕು ಅಂತ. ಇಂದ್ರನ ಆಜ್ಞೆಯಂತೆ ದೇವತೆಗಳ ಶತ್ರುಗಳಾದ ನಿವಾತ ಕವಚರೆಂಬ ರಾಕ್ಷಸರನ್ನು ಧ್ವಂಸ ಮಾಡಿ ಅದರಿಂದ ಸುಪ್ರೀತನಾಗುವ ಇಂದ್ರನಿಂದ ಸಕಲ ದಿವ್ಯಾಸ್ತ್ರಗಳು ಪಡೆಯುವನು. ದೇವತೆಗಳಲ್ಲಿರೋ ಎಲ್ಲ ಅಸ್ತ್ರಗಳು ಅರ್ಜುನನಿಗೆ ಕೊಟ್ಟುಬಿಡ್ತಾರೆ. ಆ ದೇವಲಿಕ್ಕಕ್ಕೆ ಹೋಗಿ ಅಲ್ಲಿ ಕೂಡ ದೇವತೆಯರಿಗೂ ಸಹಾಯ ಮಾಡುತ್ತಾನೆ ಯುದ್ಧದಲ್ಲಿ. ನಷ್ಟವಾಗಿ ಹೋಗಲಿರುವ ಕುರುವಂಶದ ಕೀರ್ತಿಯನ್ನು ಉಳಿಸುವನೇ ಇವನು ಕುಂತಿ ಅಂತ. ಅವನ ಮಗನೇ ಉತ್ತರ ಗರ್ಭದಲ್ಲಿ ಪರೀಕ್ಷಿತ್ ಹುಟ್ಟಿ ಅದು ವಂಶ ಉಳಿಯುತ್ತೆ, ಮಿಕ್ಕಿದವ್ರದ್ದು ಯಾರ್ದು ಉಳಿಯೋದಿಲ್ಲ ಅಂತ. ಈ ಥರ ಆ ಶರೀರವಾಣಿ ಹೇಳ್ಬಿಡುತ್ತೆ. ಇನ್ನು ಮಿಕ್ಕಿದ್ದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.